ಡಯಾಬಿಟಿಸ್ ದಿನದ ಶುಭಾಶಯಗಳಂತ ಹೇಳಬೇಕು ಅಥವಾ ಡಯಾಬಿಟಿಸ್ ನಿಯಂತ್ರಣವನ್ನು ಜಾಗೃತಿಯನ್ನು ಹೀಗೆ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋದನ್ನು ಒಂದು ಪ್ರಶ್ನೆ ಕಾಡುತ್ತೆ. ಕಾರಣ ಏನಂತಂದರೆ ಹೆಚ್ಚಾಗ್ತಿರುವಂಥ ಒಂದು ಡಯಾಬಿಟಿಕ್ ಸಮಸ್ಯೆ. ತಮ್ಮ ಪ್ರಕಾರ ಏನಿರ್ಬೋದು ಸರ್? ಯಾಕಂದರೆ ತಾವು ಕಣ್ಣಿನಲ್ಲಿ ಬರುವಂಥ ಹಲವಾರು ಚಿಕಿತ್ಸೆಗಳಿಗೆ ಟ್ರೀಟ್ಮೆಂಟ್ಗಳನ್ನು ನೀಡ್ತಾ ಇರ್ತೀರಾ, ಇನ್ನು ಡಯಾಬಿಟಿಸಿಂದ ಆಗುವಂಥ ಚಿಕಿತ್ಸೆಗಳಿಗೆ ನೀಡ್ತಾ ಇರ್ತೀರಾ. ಅದನ್ನು ಮಾತಾಡೋಕ್ಕಿಂತ ಮುಂಚೆ ಓವರಾಲ್ ತಮ್ಮ ಪ್ರಕಾರ ಡಯಾಬಿಟಿಸ್ ಹೆಚ್ಚಾಗ್ತಾ ಇರೋದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿ. ಓಕೆ, ನಮಸ್ಕಾರ ಎಲ್ರಿಗೂ. ಈ ಮಧುಮೇಹ ಕಾಯಿಲೆ ಜಾಸ್ತಿ ಆಗಲಿಕ್ಕೆ ಕಾರಣಗಳು ಅನೇಕ. ಒಂದು, ನಮ್ಮನ್ನು ನಾವೇ ಒಂದು ಬ್ಲೇಮ್ ಮಾಡ್ಕೊಳ್ಳೋ ಒಂದು ಪರಿಸ್ಥಿತಿ ಈಗ. ಓಕೆ. ಒಂದು, ನಾವು ತಿನ್ನುವಂಥ ಆಹಾರ, ಓಕೆ, ನಮಗೆ ಸಿಗ್ತಾ ಇರುವಂಥ ಆಹಾರ, ಆಮೇಲೆ ಎಷ್ಟು ತಿಂತೀವಿ ಅಂದರೆ ಕ್ವಾಂಟಿಟಿ, ಓಕೆ, ಎಷ್ಟು ನಮ್ಮ ದೇಹಕ್ಕೆ ಬೇಕಾದಷ್ಟು ತಿಂತಿದ್ದೀವ, ಜಾಸ್ತಿ ತಿಂತಿದ್ದೀವ, ಅದು ಉಳಿತಾ ಇದೆ ದೇಹದಲ್ಲಿ. ಆಮೇಲೆ ಎನ್ವೈರ್ನ್ಮೆಂಟು, ನಮ್ಮ ಸುತ್ತಮುತ್ತ ಇರೋದು ಎನ್ವೈರ್ನ್ಮೆಂಟಿಂದ ಆಗಲಿ, ಸ್ಟ್ರೆಸ್ಸಿಂದನೂ ಹೇಳ್ತಾರೆ. ಸ್ಟ್ರೆಸ್ ಈಗಿನ ಕಾಲದಲ್ಲಿ ನಮ್ಮ ಎಲ್ರಿಗೂ ಒಂದು ಸ್ಟ್ರೆಸ್ ಅನ್ನೋದು ಇದ್ದೇ ಇದೆ. ಇದು ಹಲವಾರು ಕಾರಣಗಳು. ಇದೇ ಕಾರಣ ಅಂತ ಹೇಳಲಿಕ್ಕಾಗಲ್ಲ. ಮೇಜರಾಗಿ ಹೇಳಬೇಕು ಅಂದರೆ ನಾವು ತಿನ್ನಕ್ಕಂಥ ಆಹಾರ, ಓಕೆ, ಇದನ್ನು ನಾವು ಕಂಟ್ರೋಲ್ ಮಾಡ್ಕೊಂಡಿರೆ, ಮತ್ತು ಎಕ್ಸಸೈಸಸ್, ವ್ಯಾಯಾಮಗಳನ್ನು ಮಾಡೋದು ಭಾಳ ಇಂಪಾರ್ಟೆಂಟು. ನಮ್ಮ ಎಲ್ಲರೂ ನಾವೇನಾಗಿದೆ ಈಗ ಕೆಲಸ ಅದು ಇದು ಅಂಥೇಳಿ ಸೆಡೆಂಟ್ರಿ ಲೈಫನ್ನು ಲೀಡ್ ಮಾಡ್ತಾ ಇದ್ದೀವಿ. ಅಂದರೆ ಕೂತೇ ನಾವೆಲ್ಲ ಕೆಲಸಗಳು ಮಾಡ್ತಾ ಇದ್ದೀವಿ. ಸೊ ನಮಗೆ ಓಡಾಡೋಂಥದ್ದಾಗಲಿ, ಎಕ್ಸಸೈಸಸ್ ಆಗಲಿ ಮಾಡದೇ ಇರೋದ್ರಿಂದನೂ ಕೂಡ ಡಯಾಬಿಟಿಸ್ ಬರೋದು ತುಂಬ ಕಾಮನ್ ಆಗಿದೆ ಈಗ. ಓಕೆ, ಅಂದರೆ ಒಂದು ಕಡೆ ಡಯಾಬಿಟೀಸ್ ಆಗುವಂಥದ್ದು ಕಾಮನ್, ಇನ್ನೊಂದು ಕಡೆ ಕಣ್ಣಿನ ಸಮಸ್ಯೆನೂ ಸಹಿತ ಕಾಮನ್ ಆಗಿ ಆಗಿಬಿಟ್ಟಿದೆ. ಯಾಕಂದರೆ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಸಹಿತ, ವೃದ್ಧರವರೆಗೂ ಸಹಿತ ಕಣ್ಣಿನ ಸಮಸ್ಯೆ ಬರುತ್ತೆ. ಈ ಕಡೆ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಸಹಿತ ಡಯಾಬಿಟಿಕ್ ಸಮಸ್ಯೆ ಬರುತ್ತೆ. ಎಲ್ಲ ಒಂದು ಕಡೆ ತಕ್ಕಡಿಯಲ್ಲಿ ಹಾಕಿ ತೂಕ ಮಾಡಿದಾಗ ಎರಡೂ ಸಮತೂಕವಾಗಿ ಎರಡೂ ಅನಾರೋಗ್ಯದ ಸಮಸ್ಯೆಗೆ ಜೊತೆಯಾಗಿದೆ ಅಂತಲೇ ಹೇಳ್ಬೋದು. ಇನ್ನು ತಮ್ಮ ಪ್ರಕಾರ ಏನಿರ್ಬೋದು ಕಣ್ಣಿನ ಸಮಸ್ಯೆ ಹೆಚ್ಚಾಗ್ತಾ ಇರೋದಕ್ಕೆ ಕಾರಣ? ಈ ಕಣ್ಣಿನ ಸಮಸ್ಯೆ ಏನಕ್ಕೆ ಬರುತ್ತೆ ಅಂದರೆ, ಒಂದು ಡ್ಯುರೇಷನ್ ಆಫ್ ಡಯಾಬಿಟಿಸ್, ಅಂದರೆ ಎಷ್ಟು ದಿನದಿಂದ ನಮಗೆ ಡಯಾಬಿಟೀಸ್ ಇದೆ ಅನ್ನೋದ್ರ ಮೇಲೆ ನಮಗೆ ಕಣ್ಣಿನಲ್ಲಿ ತೊಂದರೆಗಳಾಗುತ್ತೆ. ಇನ್ನೊಂದು, ಎಷ್ಟು ಕಂಟ್ರೋಲ್ ಮಾಡಿದ್ದೀವಿ. ಅಂದರೆ ನೀವು ಡಯಾಬಿಟಿಸ್ ಇದೆ, ನಾವು ಅದನ್ನು ಕೇರ್ ಮಾಡ್ದೇನೆ, ಅದಕ್ಕೆ ಟ್ರೀಟ್ಮೆಂಟ್ ತೊಗೊಳ್ದೇನೆ, ಮತ್ತು ಡಯಟ್ ಅಂದರೆ ನಮ್ಮ ಆರೋಗ್ಯ, ಇದು ಆಹಾರದ ಬಗ್ಗೆ ಒಂದು ಕಾಳಜಿ ಕೊಡ್ದೇನೆ ನಾವು ಅದನ್ನು 200, 300, 400 ಬಿಟ್ಟರೆ ಏನಾಗುತ್ತೆ, ಕಣ್ಣಿನ ಸಮಸ್ಯೆ ತಕ್ಷಣ ಬರುತ್ತೆ. ಓಕೆ. ಕಿಡ್ನಿಗೆ ಹೇಗೆ ಕಣ್ಣಿನ ಸಮಸ್ಯೆ ಬರುತ್ತೆ, ಕಾಲಿನ ನರಗಳಿಗೆ ಹೇಗೆ ಸಮಸ್ಯೆ ಬರುತ್ತೆ, ಹಾಗೆ ಕಣ್ಣಿಗೂ ಕೂಡ. ಕಣ್ಣಿನ ಮುಖ್ಯವಾದ ಅಂಗ ಕಣ್ಣಿನಲ್ಲಿ ರೆಟಿನಾ ಅಂತ ಹೇಳ್ತೀವಿ, ಅಕ್ಷಿಪಟಲ ಅಂತ, ಅದಕ್ಕೆ ತೊಂದರೆ ಆದರೆ ಇದನ್ನು ಕಂಟ್ರೋಲ್ ಮಾಡೋದು ತುಂಬ ಕಷ್ಟ. ಓಕೆ, ಓಕೆ. ಅಂದರೆ ಈಗ ನಾವು ಎರಡು ಲೆಕ್ಕಾಚಾರಗಳನ್ನು ನೋಡಿದಾಗ, ಡಯಾಬಿಟಿಕ್ ಇರುವಂಥ ಪೇಷಂಟ್ಸ್ಗಳಿಗೆ ಸಿಂಪ್ಟಮ್ಸ್ಗಳನ್ನು ನೋಡಿದಾಗ ಕಣ್ಣಿನ ಸಮಸ್ಯೆ ಆಗುತ್ತೆ ಅಂತ ಹೇಳ್ತಾರೆ, ಮಂಜಾಗಿ ಕಾಣಿಸುತ್ತೆ ಅಂತ ಹೇಳ್ತಾರೆ. ಮೂಲ ಕಾರಣ ಏನಿರ್ಬೋದು? ಅಂದರೆ ದೇಹದಲ್ಲಿರುವಂಥ ಹಾರ್ಮೋನ್ಸ್ಗಳು ಅಥವಾ ಗ್ಲೂಕೋಸ್ ಲೆವೆಲ್ಲು, ಇನ್ಸುಲಿನ್ ಲೆವೆಲ್ಲು, ಯಾವ ಕಾರಣದಿಂದಾಗಿ ಡಯಾಬಿಟೀಸಿಂದನೇ ಕಣ್ಣಿನ ಸಮಸ್ಯೆ ಆಗ್ಬೋದು ಅಂತ? ಡಯಾಬಿಟೀಸಲ್ಲಿ ಏನಾಗುತ್ತೆ, ಇನ್ಸುಲಿನ್, ನೀವು ಹೇಳಿದಾಗ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಆಗುತ್ತೆ. ಸೊ ನಮ್ಮ ಬಾಡಿ ಗ್ಲೂಕೋಸನ್ನು ಸರಿಯಾಗಿ ಕಂಟ್ರೋಲ್ ಮಾಡೋದಿಲ್ಲ. ಆಗ ಬಾಡಿಯಲ್ಲಿ ಗ್ಲೂಕೋಸ್ ಜಾಸ್ತಿ ಆದಾಗ ಏನಾಗುತ್ತೆ, ರಕ್ತನಾಳಗಳು, ಕಣ್ಣಿನ ರಕ್ತನಾಳಗಳಿರುತ್ತಲ್ಲ, ಅಲ್ಲಿ ತೊಂದರೆಗಳಾಗುತ್ತೆ. ಆ ರಕ್ತನಾಳಗಳಿಗೆ ತೊಂದರೆ ಆದಾಗ ಏನಾಗುತ್ತೆ, ರೆಟಿನಾದಲ್ಲಿ ಇದು ಏನಂದರೆ ನೀರನ್ನು, ಕಣ್ಣಿನಲ್ಲಿ ಫ್ಲೂಯಿಡ್ ಅಂತ ಹೇಳ್ತೀವಿ, ಅದನ್ನು ಲೀಕ್ ಮಾಡೋದು, ಅಥವಾ ಬ್ಲಡ್ಡನ್ನು ಲೀಕ್ ಮಾಡೋದು, ಆ ಥರ ಆಗಿ ಕಣ್ಣಲ್ಲಿ ನರದ ಊತಗಳಾಗುತ್ತೆ, ಮತ್ತು ಬ್ಲೀಡಿಂಗ್ ಆಗ್ಬೋದು, ರಕ್ತಸ್ರಾವ ಆಗ್ಬೋದು ಕಣ್ಣಿನೊಳಗೆ. ಓಕೆ. ಇದೆಲ್ಲ ಏನಾಗುತ್ತೆ, ಹೈಪರ್ಗ್ಲೈಸಿಮಿಯಾ ಅಂದರೆ ಬಾಡಿಯಲ್ಲಿ ಗ್ಲೂಕೋಸಿನ ಅಂಶ ಜಾಸ್ತಿ ಆಗುತ್ತೆ. ಅದರಿಂದ ಇದೆಲ್ಲ ತೊಂದರೆಗಳು. ಓಕೆ. ಬಾಡಿಯಲ್ಲಿ ಗ್ಲೂಕೋಸನ್ನು ಕಂಟ್ರೋಲ್ ಆದರೆ ಇನ್ಸುಲಿನ್ನು ಆ ಬಾಡಿಯ ಗ್ಲೂಕೋಸನ್ನು ಕಂಟ್ರೋಲ್ ಮಾಡುತ್ತೆ. ಓಕೆ, ಓಕೆ. ಇನ್ಸುಲಿನ್ ಯಾವಾಗ ಕೆಲಸ ಮಾಡಲ್ವೋ ಆವಾಗ ಶುಗರ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ, ಬ್ಲಡ್ ಗ್ಲೂಕೋಸ್ ಲೆವೆಲ್. ಆದ್ದರಿಂದ ಇವೆಲ್ಲ ದುಷ್ಪರಿಣಾಮಗಳು. ಓಕೆ. ಅಂದರೆ ಈಗ ಒಂದು ಕಡೆ ನಾವು ನೋಡಿದಾಗ ಡಯಾಬಿಟೀಸಿಂದ ಸಿಂಪ್ಟಮ್ಸ್ಗಳು ಆಲ್ರೆಡಿ ಇರುತ್ತೆ. ಹೊಟ್ಟೆ ಹಸಿವು ಆಗೋದು ಕಡಿಮೆ ಆಗಿರಲಿ, ಪದೇ ಪದೇ ಆಹಾರ ಸೇವನೆ ಮಾಡಬೇಕು ಅನ್ನೋದು, ಮೂತ್ರ ವಿಸರ್ಜನೆ ಇವೆಲ್ಲವೂ ಸಹಿತ ಇರುತ್ತೆ. ಬಟ್ ಕಣ್ಣಿಗೆ ಎಫೆಕ್ಟಿವ್ನೆಸ್ ಬಂತು ಅಂತಂದರೆ, ಡಯಾಬಿಟೀಸಿಂದ ಆಗುವಂಥ ಕಾಂಪ್ಲಿಕೇಶನ್ಸ್ಗಳು ಕಣ್ಣಿಗೆ ಆಯಿತು ಅಂದರೆ ಸಿಂಪ್ಟಮ್ಸ್ಗಳು ಯಾವ್ಯಾವ ರೀತಿ ಇರುತ್ತೆ ಅಂತ? ಇದು ಒಳ್ಳೆಯ ಪ್ರಶ್ನೆ. ಡಯಾಬಿಟೀಸು ನಮ್ಮ ಕಣ್ಣಲ್ಲಿ, ನಮ್ಮ ರೆಪ್ಪೆಯಿಂದ ಹಿಡಿದು, ಕಣ್ಣಿನ ಮುಂಭಾಗ ರೆಪ್ಪೆಯಿಂದ ಹಿಡಿದು, ನೆಕ್ಸ್ಟು ಕಾರ್ನಿಯಾ ಅಂತ ಬರುತ್ತೆ, ಓಕೆ, ಆಮೇಲೆ ಲೆನ್ಸ್ ಬರುತ್ತೆ, ಕ್ಯಾಟ್ರಾಕ್ಟ್ ಆಗುತ್ತಲ್ಲ ಅಲ್ಲಿ, ಆಮೇಲೆ ರೆಟಿನಾ, ಎಲ್ಲ ಭಾಗಗಳಲ್ಲೂ ತೊಂದರೆ ಕೊಡಬಹುದು ಶುಗರ್. ಸೊ ಕೆಲವರಿಗೆ ಪದೇ ಪದೇ ಕಣ್ಣು ಕುಟ್ರೆ ಅಂತ ಹೇಳ್ತಾ ಇರ್ತೀವಿ, ಗುಳ್ಳೆಗಳಾಗ್ತಾ ಇರುತ್ತೆ ಕಣ್ಣಲ್ಲಿ. ಆ ಗುಳ್ಳೆಗಳು ಆಗೋದು ಪದೇ ಪದೇ ಆಗ್ತಿದ್ರೆ ದಯವಿಟ್ಟು ಶುಗರ್ನ ಚೆಕ್ ಮಾಡಿಸ್ಕೊಳ್ಳಿ. ಅದ್ರ ಜೊತೆಗೆ ಇನ್ನೊಂದು,
ನಮ್ಮ ರೆಪ್ಪೆಯ ಹೈಜೀನನ್ನು ಮೇಂಟೈನ್ ಮಾಡಿರಲ್ಲ, ಅದು ಒಂದು ಕಾರಣ ಇರುತ್ತೆ. ಹೇಗೆ ಹೈಜೀನ್ ಅಂದರೆ ಹೇಗೆ ಮೇಂಟೈನ್ ಮಾಡೋಕ್ಕಾಗುತ್ತೆ? ರೆಪ್ಪೆಯ ಹೈಜೀನನ್ನು ಹೇಗೆ ಮೇಂಟೈನ್ ಮಾಡ್ತೀವಿ ಅಂದರೆ, ಒಂದು ನಾವು ಹೊರಗೆ ಹೋದಾಗ ಈಗ ಧೂಳೆಲ್ಲ ಇರುತ್ತೆ, ಒಂದು ಕನ್ನಡಕ ಹಾಕೊಳ್ಳೋದು ಒಳ್ಳೆಯದು. ಪ್ಲೇನ್ ಗ್ಲಾಸ್ ಆಗಲಿ ಅಥವಾ ನಿಮ್ಮ ಪವರ್ಡ್ ಇದ್ರೆ ನಿಮ್ಮ ಪವರ್ಡ್ ಗ್ಲಾಸ್ ಆಗಲಿ ಹಾಕೊಳ್ಳೋದು. ಅದರಿಂದ ಧೂಳು ಕಣ್ಣಿಗೆ ಹೋಗಲ್ಲ. ಕಣ್ಣಲ್ಲಿ ರೆಪ್ಪೆಯ ಮೇಲೆ ಧೂಳು ಕೂತಾಗ ರೆಪ್ಪೆಯ ತುದಿಗಳಲ್ಲಿ ಈ ಆಯಿಲ್ ಸೆಕ್ರೆಟಿಂಗ್ ಗ್ಲ್ಯಾಂಡ್ಸ್ ಅಂತ ಇರುತ್ತೆ, ಅದು ಬ್ಲಾಕ್ ಆಗುತ್ತೆ. ಅದು ಬ್ಲಾಕ್ ಆದಾಗಲೇ ಈ ಇನ್ಫೆಕ್ಷನ್ ಆಗೋದು, ಆ ಕಣ್ಣು ಚಿಟ್ಲೆ ಕಣ್ಣು ಕುಟ್ರೆ ಆಗೋದು. ಸೊ ಶುಗರ್ ಜಾಸ್ತಿ ಇದ್ದಾಗಲೂ ಬಾಡಿಯಲ್ಲಿ ಎಲ್ಲಿ ಬೇಕಾದರೂ ಇನ್ಫೆಕ್ಷನ್ ಆಗ್ಬೋದು. ಕುರಗಳಾಗತ್ತೆ ಅಂತ ಹೇಳ್ತಾರೆ ಕೆಲವರೆಲ್ಲ. ಈಗ ನನ್ನ ಕಾಲಲ್ಲಾಯಿತು, ಇಲ್ಲಾಯಿತು, ಬೆನ್ನಲ್ಲಾಯಿತು, ಪದೇ ಪದೇ ಆಗ್ತಿದೆ. ಅದೇ ಥರ ಕಣ್ಣಿನ ರೆಪ್ಪೆಯಲ್ಲಿ ಗುಳ್ಳೆಗಳು ಪದೇ ಪದೇ ಆಗ್ತಿದೆ ಅಂದರೆ ದಯವಿಟ್ಟು ಒಂದ್ಸರಿ ಶುಗರ್ನ ಚೆಕ್ ಮಾಡಿಸ್ಕೊಳ್ಳೋದು ಭಾಳ ಒಳ್ಳೆಯದು. ಓಕೆ, ಅಂದರೆ ಈಗ ಡಯಾಬಿಟಿಕ್ ಮತ್ತು ಕಣ್ಣಿನ ಸಮಸ್ಯೆ ಮಕ್ಕಳಲ್ಲೂ ಬರುತ್ತೆ, ಯುವತಿಯರಲ್ಲೂ, ವೃದ್ಧರವರೆಗೂ ಸಹಿತ ಬಂದೇ ಬರುತ್ತೆ. ಅಂದರೆ ಕಂಪ್ಯಾರಿಸನ್ ಮಾಡಿ ತಾವು ಹೇಳೋದಾಯ್ತು ಅಂದರೆ ಮಕ್ಕಳಲ್ಲಿ ಬರುವಂಥ ಡಯಾಬಿಟಿಕ್ ಸಮಸ್ಯೆ ಜೊತೆಗೆ ಮಕ್ಕಳಲ್ಲಿ ಬರುವಂಥ ಡಯಾಬಿಟಿಸ್ ಬರುವಂಥ ಕಣ್ಣಿನ ಸಮಸ್ಯೆ ಸಿಂಪ್ಟಮ್ಸ್ಗಳು ಯಾವ ರೀತಿ ಇರುತ್ತೆ? ಅಂದರೆ ಕಣ್ಣಿನ ಸಮಸ್ಯೆಗಳು ಮಂಜ ಕಾಣಿಸುತ್ತೆ, ಅದನ್ನು ನಾವು ಡಯಾಬಿಟಿಕ್ಕಿಂದ ಆಗುತ್ತೆ ಅಂತ ಹೇಳೋದು ಕಷ್ಟ ಆಗುತ್ತೆ. ಯಾಕಂದರೆ ಒಂದ್ಸರಿ ಡಾಕ್ಟರ್ ಹತ್ರ ಟೆಸ್ಟ್ ಮಾಡಿದಾಗನೇ ಆಗುತ್ತೆ. ಬಟ್ ಸಹಜವಾಗಿ ಅಲ್ಲಿರುವಂಥ ಪೇರೆಂಟ್ಸು ಅಥವಾ ಅಲ್ಲಿರುವಂಥ ವ್ಯಕ್ತಿಗಳನ್ನ ರೆಕಗ್ನೈಸ್ ಮಾಡಬೇಕು. ಟೆಸ್ಟಿಂಗ್ ಮಾಡಬೇಕಾದ್ರೆ ಫ್ರೀಕ್ವೆಂಟ್ ಟೆಸ್ಟಿಂಗ್ ಯಾವಾಗ ಇಂಪಾರ್ಟೆಂಟು, ಯಾವ ಸಿಂಪ್ಟಮ್ಸ್ ಇದ್ದಾಗ? ಹೌದು, ನಾವು ಡಯಾಬಿಟೀಸ್ ಇದ್ದವರಿಗೆ ನಾವು ಹೇಳೋದೇನೆಂದರೆ, ನಿಮಗೆ ಸಿಂಪ್ಟಮ್ಸ್ಗಳು ಬರೋವರೆಗೂ ಕಾಯಬೇಡಿ ಅಂತ. ಯಾಕಂದರೆ ಶುಗರ್ ಇದ್ದವರಿಗೆ ಪ್ರತಿ 6 ತಿಂಗಳು ಅಥವಾ ಪ್ರತಿ ವರ್ಷಕ್ಕೆ ಅಟ್ಲೀಸ್ಟ್ ಒಂದು ಸಾರಿ ಕಣ್ಣಿನ ತಪಾಸಣೆ ಆಗಬೇಕು. ಓಕೆ, ಯಾಕಂದರೆ ಕೆಲವಾರು ಸಮಸ್ಯೆಗಳು ಎಸ್ಪೆಷಲಿ ರೆಟಿನಾದಲ್ಲಿ ಸಿಂಪ್ಟಮ್ಸ್ ಇಲ್ಲದೇ ಇದ್ದರೂ ಕೂಡ ತೊಂದರೆ ಆಗಲೇ ಪ್ರಾರಂಭ ಆಗಿರಬಹುದು. ಓಕೆ, ಪ್ರಾರಂಭ ಆಗಿರುತ್ತೆ, ಆದರೆ ದೃಷ್ಟಿಗೆ ತೊಂದರೆ ಕೊಟ್ಟಿರಲ್ಲ. ಅವಾಗ ಏನು ಮಾಡ್ತಾರೆ ಪೇಷಂಟ್ಸು, ನನಗೆ ದೃಷ್ಟಿ ತೊಂದರೆ ಏನೂ ಇಲ್ಲ, ಏನಕ್ಕೆ ಹೋಗಲಿ ನಾನು ಕಣ್ಣು ಚೆಕ್ ಮಾಡಿಸ್ಕೊಳ್ಳೋಕ್ಕೆ ಅಂತ. ಆದರೆ ದೃಷ್ಟಿ ಚೆಂದ ಇದ್ದರೂ ಕೂಡ ಕಣ್ಣಿನ ಒಳಗೆ ಸಣ್ಣ ಸಣ್ಣ ರಕ್ತಸ್ರಾವ ಆಗಿರುತ್ತೆ, ಅದರಿಂದ ದೃಷ್ಟಿ ತೊಂದರೆ ಆಗಿರಲ್ಲ. ಅದೇಕೆಂದರೆ ಸೈಡಲ್ಲಿರುತ್ತೆ. ಆ ಸೈಡಲ್ಲಿ ಇದ್ದಾಗಲೇ ನಾವು ತಪಾಸಣೆ ಮಾಡಿ ಅದಕ್ಕೆ ಸರಿಯಾದ ಚಿಕಿತ್ಸೆ ಕೊಟ್ಟರೆ ದೃಷ್ಟಿ ಹಾಳಾಗೋದನ್ನು ತಡಿಬಹುದು. ಓಕೆ, ಇದು ಪ್ರಿವೆಂಟಿವ್ ಕೇರ್ ಅಂತ ಹೇಳ್ತೀವಿ. ಮೋಸ್ಟ್ ಆಫ್ ದ ಟೈಮ್ ಏನು ಮಾಡ್ತಾರೆ ಪೇಷಂಟ್ಸು, ನನಗೆ ಕಣ್ಣು ಕಾಣ್ತಾ ಇಲ್ಲ, ಮಂಜಾಯಿತು ಅಂದಾಗ ಬರ್ತಾರೆ. ಮಂಜಾದಾಗ ಒಂದು ಕ್ಯಾಟ್ರಾಕ್ಟ್ ಆಗಿರ್ಬೋದು, ಇನ್ನೊಂದು ರೆಟಿನೋಪತಿ ಆಗಿರ್ಬೋದು, ಅಥವಾ ವಿಟ್ರಿಯಸ್ ಅಂತಿರುತ್ತೆ, ಅಲ್ಲಿ ಬ್ಲೀಡಿಂಗ್ ಆಗಿರ್ಬೋದು. ಅದು ಬ್ಲೀಡಿಂಗ್ ಆಗೋದು ಕೂಡ ರೆಟಿನಾಯಿಂದನೇ ಆಗಿರುತ್ತೆ ಬ್ಲೀಡಿಂಗ್. ಸೊ ಆಗ ಚಿಕಿತ್ಸೆ ಮಾಡೋದು, ಪೊರೆ ಆದರೆ ನಾವು ಪೊರೆ ಆಪ್ರೇಷನ್ ಮಾಡಿ ಲೆನ್ಸನ್ನು ಫಿಕ್ಸ್ ಮಾಡಿ ಅದನ್ನು ನಾವು ಗುಣಪಡಿಸ್ಬೋದು. ಆದರೆ ರೆಟಿನಾದಲ್ಲಾದರೆ ತುಂಬ ಕಷ್ಟ. ಸೊ ರೆಟಿನಾದಲ್ಲಿ ಟ್ರೀಟ್ ಮಾಡೋದಕ್ಕೆ ಹಲವಾರು ರೀತಿಗಳಿದೆ, ಅದು ಆಮೇಲೆ ಡಿಸ್ಕಸ್ ಮಾಡಿ. ಹಾಗಿದ್ರೆ ಇನ್ನು ಮತ್ತೆ ತಿರ್ಗಾ ಡಯಾಬಿಟಿಕ್ ಜೊತೆಗೆ ಪೊರೆಯ ಒಂದು ಸಮಸ್ಯೆಗಳು ಕಂಡು ಬಂತು ಅಂದರೆ ಡಯಾಬಿಟಿಕ್ಕಿಂದ ಆಗುವಂಥ ಪೊರೆಯ ಸಮಸ್ಯೆಗಳು ಸಿಂಪ್ಟಮ್ಸ್ ಯಾವ ರೀತಿ ಇರುತ್ತೆ, ಅಥವಾ ವಯೋಸಹಜವಾಗಿ ಬರುವಂಥ ಪೊರೆಯ ಸಮಸ್ಯೆಗಳು ಯಾವ ರೀತಿ ಇರುತ್ತೆ ಕಂಪ್ಯಾರಿಸನ್ ಮಾಡೋದಾಯ್ತು? ಇದು ತುಂಬ ಒಳ್ಳೆಯ ಪ್ರಶ್ನೆ. ಈಗ ಡಯಾಬಿಟಿಸಿಂದ ಬಂತ ಅಥವಾ ಏಜಿಂದ ಬಂತ ಅಲ್ವಾ? ಸೊ ಈಗ ಏಜ್ ರಿಲೇಟೆಡ್ ಕ್ಯಾಟ್ರಾಕ್ಟ್ ಆಗೋದು ಯೂಶ್ವಲ್ ಆಗಿ 50-60 ವರ್ಷ ಆದಮೇಲೆ ಬರುತ್ತೆ, ಅದು ಸಹಜ. ಅದರ ಟೈಪೇ ಡಿಫ್ರೆಂಟ್ ಆಗಿರುತ್ತೆ ಕ್ಯಾಟ್ರಾಕ್ಟ್, ನಾವು ನೋಡಿದಾಗ ಗೊತ್ತಾಗುತ್ತೆ. ಬೇರೆ ಶುಗರಿಂದ ಬಂದಿರೋದು ಯೂಶ್ವಲಿ ಬೇಗ ಬರುತ್ತೆ. ಈಗ ಕೆಲವರಿಗೆ 30 ವರ್ಷದಿಂದ ಶುಗರ್ ಇರುತ್ತೆ ಅಥವಾ 40 ವರ್ಷದಿಂದ ಶುಗರ್ ಇರುತ್ತೆ, ಸರಿ ಕಂಟ್ರೋಲ್ ಮಾಡಿರಲ್ಲ. ಅವ್ರಿಗೆ ಆ ಏಜಲ್ಲಿ 40ಕ್ಕೆ ಬರ್ಬೋದು, 45ಕ್ಕೆ ಬರ್ಬೋದು. ಅಂದರೆ ಸ್ವಲ್ಪ ಬೇಗ ಬರುತ್ತೆ ಶುಗರ್ ಇದ್ದವರಿಗೆ. ಶುಗರ್ ಇದ್ದವರಿಗೆ ಪೊರೆ ಬೇಗ ಬರುತ್ತೆ. ಪೊರೆ ಬಂದಾಗ ದೃಷ್ಟಿ ಕಡಿಮೆ ಆಗುತ್ತೆ. ಇದ್ರ ಜೊತೆ ಇನ್ನೊಂದು ಪ್ರಶ್ನೆ ಏನಂದರೆ, ಶುಗರ್ ಲೆವೆಲ್ ಜಾಸ್ತಿ ಇದೆ ಅಂತ ಹೇಳ್ತಾರೆ, 300 ಇದೆ, 400 ಇದೆ, 500 ಇದೆ ಅಂತ ಹೇಳ್ತಿರ್ತಾರೆ. ಅಂದರೆ ಸಹಜವಾಗಿ ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಏಜ್ ನಾವು ತೆಗೆದುಕೊಂಡಾಗ ಶುಗರ್ ಲೆವೆಲ್ ಜಾಸ್ತಿ ಇದ್ದಾಗ ಕಣ್ಣಿನ ಪೊರೆ ಸಮಸ್ಯೆ ಡೈರೆಕ್ಟಾಗಿ ಆಗುವಂಥ ಚಾನ್ಸಸ್ ಇರುತ್ತಾ? ಹೌದು, ಡೈರೆಕ್ಟ್ ರಿಲೇಷನ್ ಅದು. ನಿಮ್ಮ ಬಾಡಿ ಗ್ಲೂಕೋಸ್ ಜಾಸ್ತಿ ಇದ್ದರೆ ನಿಮಗೆ ಕಣ್ಣಿನ ಸಮಸ್ಯೆ ಬೇಗ ಬರುತ್ತೆ. ನೀವು ಶುಗರ್ ಲೆವೆಲನ್ನು ಕಂಟ್ರೋಲ್ ಮಾಡ್ಕೊಂಡಿದ್ರೆ ಹಾಗೆ ಕಣ್ಣಿನ ಸಮಸ್ಯೆ ನಿಧಾನ ಆಗುತ್ತೆ. ಅಂದರೆ ನಾರ್ಮಲಿ ಎಷ್ಟು ಲೆವೆಲ್ ಜಾಸ್ತಿ ಇದ್ದಾಗ ಈ ಸಮಸ್ಯೆ ಸ್ವಲ್ಪ ಜಾಸ್ತಿ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ಬೋದು, ಎಷ್ಟು ಫಾಸ್ಟ್ ಆಗಿ ಎಫೆಕ್ಟ್ ಆಗುತ್ತೆ ಅಂತ? ಯೂಶ್ವಲಿ ಒಂದು ಗೈಡ್ಲೈನ್ಸ್ ಇದೆ, ಊಟಕ್ಕಿಂತ ಮುಂಚೆ, ಊಟ ಆದಮೇಲೆ ಅಂತ. ಊಟಕ್ಕಿಂತ ಮುಂಚೆ 90-100 ಆ ಥರ ಇರುತ್ತೆ, ಊಟ ಆದಮೇಲೆ 120-130 ಅಂತ ಇರುತ್ತೆ. ಸೊ ಇದರ ಮೇಲೆ ಹೋದರೆ, ಈಗ ಫಾರ್ ಎಕ್ಸಾಂಪಲ್ ಊಟ ಆದಮೇಲೆ 200 ಇದೆ, ಊಟಕ್ಕಿಂತ ಮುಂಚೆ 150 ಇದೆ, ಅಂದರೆ ಕಂಟ್ರೋಲ್ ಇಲ್ಲ ಅಂತ. ಇದು ಕಂಟ್ರೋಲ್ ಇಲ್ಲ ಅಂದಾಗ ಆ ಗ್ಲೂಕೋಸ್ ಏನು ಮಾಡುತ್ತೆ, ನಮ್ಮ ಬಾಡಿಯ ಎಲ್ಲ ಭಾಗಗಳೂ ತೊಂದರೆ ಕೊಡುತ್ತೆ, ಅದೇ ರೀತಿಯಾಗಿ ಕಣ್ಣಿಗೂ ತೊಂದರೆ ಕೊಡುತ್ತೆ. ಹಾಗೆ ಶುಗರನ್ನು ಕಂಟ್ರೋಲ್ ಇಟ್ಕೊಳ್ಳೋದು ತುಂಬ ಅವಶ್ಯ.
ಓಕೆ ಮಾತಾಡ್ತೀನಿ. ಇನ್ನು ಸಾಕಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ. ಜೊತೆಗೆ ಡಯಾಬಿಟೀಸ್ ಜೊತೆಗೆ ಮನುಷ್ಯನ ಕಣ್ಣಿನಲ್ಲಿರುವಂತಹ ಒಂದು ಸ್ಪಷ್ಟತೆ ಅಥವಾ ಒಂದು ತೀಕ್ಷ್ಣತೆ, ನಾವು ಏನಾದರೂ ನೋಡಬೇಕು, ಸೌಂದರ್ಯವನ್ನು ನೋಡಬೇಕು, ಈ ಪ್ರಕೃತಿಯನ್ನು ನೋಡಬೇಕು ಅಂದರೆ ಕಣ್ಣೇ ಮುಖ್ಯವಾಗಿರುತ್ತೆ. ಹಾಗಾಗಿ ಸ್ವಲ್ಪ ಕಣ್ಣಲ್ಲಿ ಏರುಪೇರು ಏನಾದರೂ ಆಯ್ತು ಅಂದ್ರೆ ಸಹಿತ ದೃಷ್ಟಿಗೆ ದೋಷ ಆಗುತ್ತೆ. ಅದು ಸಹಜವಾಗಿ ಬರುವಂತಹ ಕಣ್ಣಿನ ಸಮಸ್ಯೆ ಆಗಿರ್ಬೋದು ಅಥವಾ ಡಯಾಬಿಟೀಸಿಂದ ಬರುವಂತಹ ಸಮಸ್ಯೆಗಳಾಗಿರ್ಬೋದು. ಇದರ ಕುರಿತಾದಂಥ ಪ್ರಶ್ನೆಗಳು ಏನಾದರೂ ಇತ್ತು ಅಂತಂದರೆ, ಜೊತೆಗೆ ಯಾವ ರೀತಿ ಚಿಕಿತ್ಸೆಯನ್ನು ಪಡ್ಕೋಬೇಕು, ಜೊತೆಗೆ ಡಯಾಬಿಟೀಸಿಂದ ಹೇಗೆ ಚೇತರಿಸಿಕೆ ಕಂಡ್ಕೋಬೇಕು, ಜೊತೆಗೆ ಸಹಜವಾಗಿರುವಂಥ ಕಣ್ಣಿನ ಸಮಸ್ಯೆಯಿಂದ ಹೇಗೆ ನಾವು ಆರೋಗ್ಯವನ್ನು ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಕರೆಗಳಿದೆ, ಒಂದು ತಗೊಳ್ಳೋಣ. ನಮಸ್ಕಾರ. ಶುಗರ್ ಇಲ್ಲ ನನ್ಗೆ, ಆದ್ರೇನು ಮುಂಜಾಗ್ರತೆಯಾಗಿ ಯಾವ ತರ ಇರ್ಬೇಕು ಹೇಳಿ. ನನ್ ಸಿಸ್ಟರ್ ಇದೆ, ನನಗಿಂತ ಚಿಕ್ಕವಳವಳು, ನನಗೆ 52 years, ಓಕೆ ಅವಳಿಗೆ 45 years. ಓಕೆ, ನೋಡಿ, ಇಲ್ಲ ಅಂತಂದ್ರೆ ಒಳ್ಳೇದು. ಹೇಗೆ ಪ್ರಿವೆಂಟ್ ಮಾಡ್ಕೋಬೇಕು ಅನ್ನೋದು ಇಟ್ಸ್ ವೆರಿ ಗುಡ್ ಒಂದು ಕಾರ್ಡ್ಸ್ ಅಂತಾನೆ ಹೇಳ್ಬೋದಲ್ವಾ ಇದನ್ನ. ನಮಸ್ಕಾರ ಅಮ್ಮ, ನಮಸ್ಕಾರ. ಒಂದು ಒಳ್ಳೆ ಸುದ್ದಿ ಅಂದ್ರೆ ನಿಮಗೆ ಶುಗರ್ ಇಲ್ಲ. ಖುಷಿಯಾಗಿರಿ, ಸಂತೋಷವಾಗಿರಿ. ಇದ್ರ ಜೊತೆಗೆ ಇನ್ನೊಂದು ಪ್ರಶ್ನೆ, ಕಣ್ಣಿನ ಸಮಸ್ಯೆ ಇದೆಯಾ? ಕಣ್ಣಿನ ಸಮಸ್ಯೆ ಇಲ್ಲ ಸರ್, ಕಣ್ಣು ಚೆನ್ನಾಗಿದೆ ನನಗೆ. ಸೂಪರ್, ಓಕೆ, ವೆರಿ ಗುಡ್, ಬ್ರೈನ್ ಸರ್ಜರಿ ಆಗಿದೆ. ವೆರಿ ಗುಡ್. ಸೊ ನಿಮಗೆ ಶುಗರ್ ನಿಮ್ಮ ಸಿಸ್ಟರಿಗೆ ಬಂದಿದೆ, ನಿಮಗೆ ಬಂದಿಲ್ಲ. ನೀವು ಹೇಗೆ ಅದನ್ನ ತಡೆಯಬೇಕು ಅಂತ ನಿಮ್ಮ ಪ್ರಶ್ನೆ ಅಲ್ವಾ? ನಾನು ಪ್ರೊಸೀಜರ್ ಹೆಂಗಂದ್ರೆ ಯೋಗ ಮತ್ತೆ ಫುಡ್ ಕಂಟ್ರೋಲ್ ಇದೀನಿ ಜಾಸ್ತಿ. ವೆರಿ ಗುಡ್, ವೆರಿ ಗುಡ್. ನೋಡಿ ಅಲ್ಲೇ ಇದೆ, 1 hour ವಾಕಿಂಗ್ ಮಾಡ್ತೀನಿ. ನಂದು ಹೆಲ್ತ್ ಎಲ್ಲ ನನ್ನ ಕಂಡೀಷನ್ ಫಾಲೋ ಮಾಡ್ತೀನಿ ಸರ್. ವೆರಿ ಗುಡ್ ಅಮ್ಮ. ನಾನು ಹೇಳ್ಬೇಕಾಗದನ್ನೆಲ್ಲ ನೀವೇ ಹೇಳ್ಬಿಟ್ರಿ. ಹೌದು ಸರ್, ಎಲ್ಲ ಮಾಡ್ತೀನಿ ನಾನು. ಯೋಗದಲ್ಲಿ ಪತಂಜಲಿ ಹೇಳ್ಕೊಟ್ಟರು ನಮ್ಗೆ. ಹೌದಾ? ವಿವೇಕಾನಂದ ಯೋಗ ಇನ್ಸ್ಟಿಟ್ಯೂಟ್ ಅಲ್ಲಿ ಕೂಡ ನಾನು ಅದು ಬರದೇ ಕಲ್ತ್ಕೊಂಡಿದ್ದೀನಿ. ಹೌದಮ್ಮ. ಸೊ ನಾವು ಏನಂದ್ರೆ ಶುಗರನ್ನು ಬರದೇ ಇರಂಗೆ ನೋಡ್ಕೋಬೇಕು ಅಂದ್ರೆ ನಮ್ಮ ಬಾಯನ್ನು ಕಟ್ಟಬೇಕು. ಅಂದರೆ ಆಹಾರವನ್ನು ಒಳ್ಳೆಯದೇ ತಗೋಬೇಕು, ನಮ್ಮ ದೇಹಕ್ಕೆ ಅನುಗುಣವಾಗಿ ಆಹಾರವನ್ನು ತಗೋಬೇಕು. ಆಮೇಲೆ ರೆಗ್ಯುಲರಾಗೆ ವಾಕಿಂಗ್ ಮಾಡಬೇಕು, ಆದಷ್ಟು ಎಕ್ಸಸೈಸ್ ಮಾಡಬೇಕು. ಜೊತೆಗೆ ವರ್ಷಕ್ಕೊಂದ್ಸರಿ ದೇಹದ ತಪಾಸಣೆ ಮಾಡಿಸ್ಕೋಬೇಕು. ಇಷ್ಟೇ ಅಮ್ಮ. ಯಾಕೆಂದರೆ ಈ ಪ್ರಿವೆಂಟಿವ್ ಬಗ್ಗೆ ಬಹುಶಃ ಈ ಕಾಲರಿಂದನೇ ಗೊತ್ತಾಗುತ್ತೆ. ಸರಿಯಾದಂಥ ಆಹಾರ, ವ್ಯಾಯಾಮ, ಜೊತೆಗೆ ಯಾವುದೇ ರೀತಿ ಒತ್ತಡರಹಿತವಾದಂಥ ಒಂದು ಜೀವನ. ಅಂದರೆ ಕಣ್ಣಿನ ಸಮಸ್ಯೆ ಓಕೆ, ಅಫ್ಕೋರ್ಸ್ ಅದು ಬರುವಂಥ ಒಂದು ಕಾಯಿಲೆ. ಬಟ್ ಈ ಮೂರನ್ನು ಸರಿಯಾದ ರೀತಿಯಲ್ಲಿ ಯಾವ ಒಬ್ಬ ಪುರುಷ ಅಥವಾ ಮಹಿಳೆ ಇದನ್ನು ಅಳವಡಿಸ್ಕೊಡ್ತಾರೆ, ಬಹುಶಃ ಯಾವುದೇ ರೀತಿ ಕಾಯಿಲೆಗಳು ಬರಲ್ಲ ಅಂತಲೇ ಹೇಳ್ಬೋದಲ್ವ. ಇನ್ ಕೇಸ್ ಈ ಮೂರು ಜೊತೆಯಾಗಿ ಬಂತು ಅಂದರೆ ಮತ್ತೆ ತಿರ್ಗಾ ಅನಾರೋಗ್ಯದ ಗೂಡಾಗುತ್ತೆ. ಹಾಗಿದ್ರೆ ಇನ್ನು ಕಣ್ಣಿನ ಸಮಸ್ಯೆಗಳ ಬಗ್ಗೆ ಮಾತನಾಡೋದಂತಂದ್ರೆ, ಈಗ ಡಯಾಬಿಟಿಸಿಂದ ಆಗ್ತುವಂಥ ಕಾಂಪ್ಲಿಕೇಶನ್ಸ್ಗಳನ್ನು ತಾವು ಹೇಳ್ತಾ ಇದ್ರಿ. ಅಂದರೆ ಡಯಾಬಿಟಿಕ್ ಬಂದಿರುತ್ತೆ, ಸರಿಯಾದ ರೀತಿಯಲ್ಲಿ ಚೆಕಪ್ಸ್ಗಳು ಆಗಿರೋದಿಲ್ಲ. ಬಟ್ ಕಣ್ಣಿನ ಇಂಡಿಕೇಶನ್ಸ್ಗಳು ಅಥವಾ ಕಾಂಪ್ಲಿಕೇಶನ್ಸ್ಗಳು ಹೇಗೆ ನಾವು ಅನಲೈಸ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಅಂತ ತಾವು ಹೇಳ್ಬೋದು? ಹೌದು, ಅನಲೈಸ್ ಮಾಡಿದಾಗ ಏನಂದರೆ, ಶುಗರಿಂದ ಮೊದಲೇ ಹೇಳಿದಾಗೆ ಕಣ್ಣಿನ ರೆಪ್ಪೆಯಿಂದ ಹಿಡಿದು ನರದವರೆಗೂ ತೊಂದರೆಗಳಾಗ್ಬೋದು. ಸೊ ದೃಷ್ಟಿಗೆ ತೊಂದರೆ ಆಗೋದು ಯಾವಾಗ ಅಂದರೆ ಕೆಟ್ರಾಕ್ಟ್ ಆದಾಗ ಮತ್ತು ಕಣ್ಣಿನ ರೆಟಿನೋಪತಿ ಆದಾಗ. ಓಕೆ. ಸೊ ಇವೆರಡರಿಂದ ನಮಗೆ ದೃಷ್ಟಿ ಕಡಿಮೆ ಆಗುತ್ತೆ. ಸೊ ಪೊರೆ ನಾ ಹೇಳಿದಾಗೆ ಸ್ವಲ್ಪ ಬೇಗ ಬರುತ್ತೆ. ಶುಗರ್ ಕಂಟ್ರೋಲ್ ಇಲ್ಲ ಅಂದರೆ ಅವರಿಗೆ ಸ್ವಲ್ಪ ಬೇಗ ಬರುತ್ತೆ ಏಜ್ ರಿಲೇಟಿವ್ ಕಂಪೇರ್ ಮಾಡಿದ್ರೆ. ಸೊ ಶುಗರ್ ಕ್ಯಾಟ್ರಾಕ್ಟ್ ಬಂದರೆ ಒಂದು ಸಿಂಪಲ್ ಸೊಲ್ಯೂಷನ್. ಓಕೆ. ಅದಕ್ಕೆ ಈಗ ನಮ್ಮಲ್ಲಿ ಅತ್ಯಾಧುನಿಕ ಉಪಕರಣಗಳಿದೆ. ತುಂಬ ಚೆನ್ನಾಗಿ ನಾವು ಸರ್ಜರಿ ಮಾಡಿ ಅವರನ್ನು ದೃಷ್ಟಿಯನ್ನು ನಾವು ವಾಪಸ್ ತರ್ಬೋದು. ಒಳ್ಳೆಯ ಲೆನ್ಸನ್ನು ಅಳವಡಿಸಿ ಅದನ್ನು ನಾವು ದೃಷ್ಟಿ ತರ್ಬೋದು. ಆದರೆ ರೆಟಿನೋಪತಿ ಆದರೆ ನಾ ಹೇಳಿದಾಗೆ ರೆಗ್ಯುಲರ್ ಚೆಕ್ ಮಾಡಿಸ್ಕೊಂಡು ದೃಷ್ಟಿ ತೊಂದರೆ ಆಗೋದಕ್ಕಿಂತ ಮುಂಚೆ ನಾವು ಚಿಕಿತ್ಸೆಯನ್ನು ಪಡ್ಕೊಂಡ್ರೆ ದೃಷ್ಟಿಗೆ ತೊಂದರೆ ಆಗದೇ ಇರೋದು ನೋಡ್ಕೋಬೋದು. ಓಕೆ. ಅಂದರೆ ಈಗ ಎರಡು ಮತ್ತೆ ತಿರ್ಗಾ ಪ್ರಶ್ನೆ ಏನಂದರೆ, ಡಯಾಬಿಟೀಸಿಂದ ಆಗುವಂಥ ಪೊರೆ ಬಗ್ಗೆ ತಾವು ಹೇಳ್ತಾ ಇದ್ರಿ. ಅದರ ಸಿಂಪ್ಟಮ್ಸ್ಗಳು ಯಾವ ರೀತಿ ಇರುತ್ತೆ? ಸಹಜವಾಗಿ ಬರುವಂಥ ಪೊರೆಯ ಸಮಸ್ಯೆಗಳು ಕಂಡು ಬಂದಾಗ ಅದರ ಸಿಂಪ್ಟಮ್ಸ್ಗಳು ಯಾವ ರೀತಿ, ಕಾಂಪ್ಲಿಕೇಶನ್ಸ್ ಅಥವಾ ಟ್ರೀಟ್ಮೆಂಟಲ್ಲಿ ಈಗಾಗಲೇ ತಾವು ಹೇಳಿದರೆ ಟೆಕ್ನಾಲಜಿ ಇದೆ, ಎಕ್ಸ್ಪರ್ಟ್ ಡಾಕ್ಟರ್ಸ್ಗಳಿದ್ದಾರೆ ಅಂತ ಹೇಳಿ. ಬಟ್ ಸಿಂಪ್ಟಮ್ಸ್ಗಳು ಏನಾದರೂ ವೇರಿಯೇಷನ್ಸ್ಗಳು ಇಲ್ಲ. ಸಿಂಪ್ಟಮ್ಸಲ್ಲಿ ಎರಡರಲ್ಲೂ ದೃಷ್ಟಿ ತೊಂದರೆ ಆಗುತ್ತೆ ಅಷ್ಟೇ. ಓಕೆ. ದೃಷ್ಟಿ ನನಗೆ ಕಾಣ್ತಾ ಇಲ್ಲ, ಅಥವಾ ಲೈಟ್ ನೋಡಿದಾಗ ನೈಟ್ ಡ್ರೈವ್ ಮಾಡ್ತಾ ಇದ್ದೀನಿ, ಎಲ್ಲ ಕ್ಲಿಯರ್ ಆಗ್ತಿದೆ, ನನಗೆ ನೋಡೋಕ್ಕಾಗ್ತಾ ಇಲ್ಲ, ನಾ ಗಾಡಿನ ನಿಲ್ಲಿಸ್ಬೇಕು ಅನಿಸುತ್ತೆ, ಸೈಡಿಗೆ ಹೋಗಿ ನಿಲ್ಲಿಸ್ಬೇಕು ಅನಿಸುತ್ತೆ, ಅದೆಲ್ಲ ಸೈನ್ಸ್ ಆಫ್ ಕ್ಯಾಟ್ರಾಕ್ಟ್. ಅಥವಾ ನನಗೆ ಓದೋಕ್ಕಾಗ್ತಾ ಇಲ್ಲ, ಓದಬೇಕು ಅಂದರೆ ತುಂಬ ಬೆಳಗಬೇಕು ಅನಿಸ್ತಾ ಇದೆ. ಮನೇಲಿ ಎಷ್ಟೊಂದು ಸರಿ ಹೇಳ್ತಾರೆ, ಮನೇಲಿ ಇನ್ನೂ ಲೈಟ್ ಹಾಕಿ ಅಂತ ಹೇಳ್ತಿರ್ತಾರೆ. ಅಂದರೆ ಅವರಿಗೆ ಸರಿ ಕಾಣಿಸ್ತಾ ಇಲ್ಲ, ಪೊರೆ ಬಂದಿದೆ ಅಂತ ಅರ್ಥ. ಬಟ್ ಏನಂದ್ರೆ ನಾನು ಹೇಳ್ದಂಗೆ ಶುಗರ್ ಇದ್ದವರಿಗೆ ಸ್ವಲ್ಪ ಬೇಗ ಬರುತ್ತೆ. ವಯಸ್ಸಿನಲ್ಲಿ ಸ್ವಲ್ಪ ಬೇಗ ಕ್ಯಾಟ್ರಾಕ್ಟ್ ಬಂತು ಅಂದರೆ ಅವರಿಗೆ ಶುಗರು ಅಥವಾ ಬೇರೆ ಯಾವುದೋ ಮೆಟಬಾಲಿಕ್ ಡಿಸಾರ್ಡರ್ಸ್ ಇರ್ಬೋದು ಅಂತ. ಓಕೆ. ಬಟ್ ಸಿಂಪ್ಟಮ್ ವೈಸು ಬ್ಲರಿಂಗ್ ಆಫ್ ವಿಷನ್ನು, ನೈಟ್ ಡ್ರೈವಿಂಗ್ ಕಷ್ಟ ಆಗುತ್ತೆ,
ಇದೆಲ್ಲ ಸಮಸ್ಯೆಗಳು ಸೇಮ್ ಇರುತ್ತೆ. ವಯಸ್ಸು ಮಾತ್ರ ಕಮ್ಮಿ ಇರುತ್ತೆ ಶುಗರ್ ಇದ್ದವರಿಗೆ. ಓಕೆ ಹಾಗೆ ಇನ್ನು ರೆಟಿನಾಪತಿ ಬಗ್ಗೆ ನಾವು ಮಾತಾಡೋದಾಯ್ತು ಅಂದರೆ ಪೊರೆ ಹಾಗೂ ರೆಟಿನಾಪತಿ ಇರುವಂಥ ಸಾಮ್ಯತೆ ಅಥವಾ ಅದರ ವ್ಯತ್ಯಾಸಗಳು ಯಾವ ರೀತಿ ಇರುತ್ತೆ, ಸಿಂಪ್ಟಮ್ಸ್ಗಳು ಯಾವ ರೀತಿ ಇರುತ್ತೆ, ಯಾರಿಗೆ ಈ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ ಅಂತ ತಾವು ಹೇಳ್ತಾರೆ? ಪೊರೆಗೂ ಆಗಲಿ ಅಥವಾ ರೆಟಿನೋಪತಿಗಾಗಲಿ ಸಿಂಪ್ಟಮ್ ಒಂದೇ, ದೃಷ್ಟಿ ಕಡಿಮೆ ಆಗ್ತದೆ. ನನಗೆ ಕಡಿಮೆ ಆಗ್ತಿದೆ, ಕಾಣಿಸ್ತಾ ಇಲ್ಲ. ಅಥವಾ ಕೆಲವರು ಸರಿ ರಕ್ತಸ್ರಾವ ಆಯಿತು ಅಂದರೆ ಸಡನ್ನಾಗಿ ದೃಷ್ಟಿಗೆ ಹೊರಟೋಗ್ಬಿಡುತ್ತೆ. ಸಡನ್ನಾಗಿ ಒನ್ ಫೈನ್ ಡೇ ಸುಮ್ಮನೆ ಕೂತಿರ್ತಾರೆ, ಬೆಳಗ್ಗೆ ನೋಡ್ತಾರೆ ಕಾಣ್ತಾ ಇರಲ್ಲ. ಪೊರೆಯಲ್ಲಿ ಹಾಗಾಗಲ್ಲ. ಪೊರೆಯಲ್ಲಿ ನಿಧಾನವಾಗಿ ಗ್ರ್ಯಾಜುವಲ್ ಆಗಿ ಕಡಿಮೆ ಆಗ್ತಾ ಬರುತ್ತೆ. ಓಕೆ. ಸೊ ಅದು ಹೇಳೋಕ್ಕಾಗಲ್ಲ, ಎಷ್ಟು ದಿನ ಅಂತ ಹೇಳೋಕ್ಕಾಗಲ್ಲ. ಕೆಲವರಿಗೆ ಮಂತ್ಸ್ ಆಗ್ಬೋದು, ಇಯರ್ಸ್ ಆಗ್ಬೋದು, ಕೆಲವರಿಗೆ ಡೇಸಲ್ಲೂ ಕೂಡ ಆಗ್ಬೋದು. ಶುಗರ್ ಕಂಟ್ರೋಲ್ ಇಲ್ಲ ಅಂದರೆ ನಾನು 1 ವಾರದಲ್ಲಿ ಪೊರೆ ಬರೋದನ್ನು ನೋಡಿದ್ದೀನಿ. ಸೊ ಹಾಗಾಗಿ ಡ್ಯೂರೇಷನ್ ಚೇಂಜ್ ಆಗುತ್ತೆ. ರೆಟಿನೋಪತಿಯಲ್ಲಿ ನಾವು ಕೆಲವು ಸಾರಿ ದೃಷ್ಟಿ ತೊಂದರೆ ಒಂದು, ಆಮೇಲೆ ಏನೇ ಬರೆಯೋಕ್ಕೆ ಹೋಗಲಿ ನೋಡೋಕ್ಕಾಗಲಿ ಆಗ್ತಾ ಇಲ್ಲ ಅಂತ ಹೇಳೋದು, ಇವೆಲ್ಲ ಸಿಂಪ್ಟಮ್ಸು. ದೃಷ್ಟಿನೇ ಮೇಯ್ನು ಎಲ್ಲದ್ರಲ್ಲೂ. ಓಕೆ. ಅಂದರೆ ಪೊರೆ ಸಮಸ್ಯೆಗಳು ಏನಂದರೆ ಮೊದಲೆಲ್ಲ ರಿಟೈರ್ಮೆಂಟ್ ಆದ ತಕ್ಷಣ ಕಣ್ಣಿನ ಪೊರೆ ಸಮಸ್ಯೆ ಅದಕ್ಕೆ ರೆಡಿ ಆಗ್ಬಿಡ್ತಿದ್ರು. ಈಗ ಏನಂದರೆ ಬಿಫೋರ್ ರಿಟೈರ್ಮೆಂಟೇ ಸಾಕಷ್ಟು ಕಾಯಿಲೆಗಳಿದೆ. 40 ವಯಸ್ಸಾಗಿ 60 ಆಲ್ಮೋಸ್ಟ್ ಅಲ್ಲಿ ಒಂದು 20 ಇಯರ್ಸ್ ಕಮ್ಮಿ ಆಗಿದೆ ಅಂತಲೇ ಹೇಳ್ಬೋದು. 40ಗೆ ಈ ಸಮಸ್ಯೆಗಳು ಕಂಡು ಬರ್ತಾ ಇದೆ. ಅಂದರೆ ಲೈಫ್ ಸ್ಟೈಲ್ ಡಿಸಾರ್ಡರ್ ಅಥವಾ ಲೈಫ್ ಸ್ಟೈಲಿಂದ ಆಗ್ತಿರುವಂಥ ಅನಾಹುತಗಳು ಹೇಗಿದೆ ಅಂತ? ಹೌದು, ನೀವು ಹೇಳ್ತೀರಿ 40 ವರ್ಷ ಅಂತ, 35 ವರ್ಷಕ್ಕೂ ಬರ್ತಾ ಇದೆ. ಓಕೆ. 35 ವರ್ಷಕ್ಕೆ. ನಾನು ರೀಸೆಂಟಾಗಿ 2-3 ಜನ ಪೇಷಂಟು 35, 32, 35 ವರ್ಷದ ಇರೋರಿಗೆ ಸರ್ಜರಿ ಮಾಡಿದ್ದೀನಿ. ಅಂದರೆ ಪ್ರಾಬಬ್ಲಿ ನಮ್ಮ ತಿಂತಕ್ಕಂಥ ಆಹಾರ, ಸ್ಟ್ರೆಸ್ಸು, ಇದರೆಲ್ಲ ಸೇರಿಕೊಂಡು ನಮಗೆ ಸ್ವಲ್ಪ ಕಾಯಿಲೆಗಳು ಬೇಗ ಬರ್ತಾ ಇದೆ. ಬೇಗ ಬರ್ತಾ ಇದೆ. ಹಾಗಾದರೆ ಒಂದು ಒಳ್ಳೆಯ ಜೀವನ ಶೈಲಿಯನ್ನು ಅಳವಡಿಸ್ಕೊಂಡ್ರೆ ಸ್ವಲ್ಪ ಈ ಕಾಯಿಲೆಗಳನ್ನು ಸ್ವಲ್ಪ ತಡವಾಗಿ ನಾವು ಅನುಭವಿಸ್ಬೋದು. ಹೌದು. ಓಕೆ, ಮಾತಾಡಿ. ತಡೆಗಟ್ಟಬಹುದು, ಜೊತೆಗೆ ಅದನ್ನು ಕಂಟ್ರೋಲ್ ಕೂಡ ಮಾಡಬಹುದು. ಸರ್, ಇನ್ನು ಈ ಡಯಾಬಿಟೀಸ್ ಇದ್ದವರು ಜೊತೆಗೆ ಇಲ್ಲದೇ ಇರೋರಿಗೆ ಪೊರೆಯ ಟ್ರೀಟ್ಮೆಂಟ್ಗಳಾಗಿರ್ಬೋದು ಅಥವಾ ಯಾವ ರೀತಿ ಡಿಫ್ರೆನ್ಸ್ ಇರುತ್ತೆ? ಅಂದರೆ ಇಬ್ಬರಿಗೂ ಒಂದೇ ರೀತಿ ಟ್ರೀಟ್ಮೆಂಟ್ ಇರುತ್ತಾ, ಪ್ರೊಸೀಜರ್ಸ್ಗಳು ಅಥವಾ ಬೇರೆ ಬೇರೆ ಆಗಿರುತ್ತಾ ಅಥವಾ ಹೇಗೆ? ಡಯಾಬಿಟೀಸ್ ಇರೋರಿಗೂ ಮತ್ತು ಇಲ್ಲದೇ ಇರೋರಿಗೂ ಒಂದು ಪ್ರೀ ಆಪರೇಟಿವ್ ಚೆಕಪ್ ಅಂತ ಮಾಡ್ತೀವಿ. ಅದರಲ್ಲಿ ಶುಗರ್ ಇದ್ದವರಿಗೆ ಶುಗರ್ ಕಂಟ್ರೋಲ್ ಇರಬೇಕು. ಕಂಟ್ರೋಲ್ ಇದ್ದಾಗಲೇ ನಾವು ಶಸ್ತ್ರಚಿಕಿತ್ಸೆಯನ್ನು ಮಾಡೋಕ್ಕೆ ಸಾಧ್ಯ. ಇಲ್ಲ ಅಂದರೆ ಅವ್ರು ಕಂಟ್ರೋಲ್ ಮಾಡ್ಕೊಂಡು ಬರಬೇಕಾಗತ್ತೆ. ಅಂದರೆ ಕಂಟ್ರೋಲ್ ಅಂದರೆ ಎಷ್ಟು ಇರಬೇಕು ಶುಗರ್ ಲೆವೆಲ್? ಯೂಶ್ವಲಿ ಊಟ ಆದಮೇಲೆ 200 ಒಳಗಿರಬೇಕು. ಓಕೆ. ಸೊ ಆಗ ಏನಾಗುತ್ತೆ, ಜಾಸ್ತಿ ಇದ್ದರೆ ಏನಾಗುತ್ತೆ, ಕಣ್ಣಿನ ಒಂದು ಗಾಯ ಏನಿರುತ್ತಲ್ಲ ನಾವು ಆಪ್ರೇಷನ್ ಮಾಡಿದಾಗ ಅದು ಬೇಗ ಗುಣ ಆಗಲ್ಲ. ಓಕೆ. ಆಮೇಲೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಶುಗರನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ತುಂಬ ಓಕೆ. ಆಮೇಲೆ ಆಪ್ರೇಷನ್ ಮಾಡುವಾಗ ಏನು ವ್ಯತ್ಯಾಸ ಇರೋದಿಲ್ಲ ಇದ್ದವ್ರಿಗೂ ಇಲ್ಲದೆ ಇರೋರಿಗೂ. ಬಟ್ ನಾವು ಆಪ್ರೇಷನ್ನಲ್ಲಿ ಲೆನ್ಸನ್ನು ಅಳವಡಿಸ್ತೀವಲ್ಲ ಆಪ್ರೇಷನ್ ಆದಾಗ, ಅದರಲ್ಲಿ ವ್ಯತ್ಯಾಸ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ಲು, ಈಗ ಕೆಲವರಿಗೆ ನಾನು ಆಪ್ರೇಷನ್ ಆದಮೇಲೆ ನನಗೆ ಗ್ಲಾಸ್ ಹಾಕೊಳ್ಳೋಕೆ ಇಂಟ್ರೆಸ್ಟ್ ಇಲ್ಲ, ನನಗೆ ಗ್ಲಾಸ್ ಹಾಕದೇ ಇರೋಂಗೆ ಮಾಡಿ ಹಾಗೆ ಅಂತ ಬರ್ತಾರೆ ಕೆಲವರು. ಓಕೆ. ಅದನ್ನು ಶುಗರ್ ಇಲ್ಲ, ಅವರಿಗೆ ರೆಟಿನೋಪತಿ ಇಲ್ಲ, ಏನೂ ಆಗಿಲ್ಲ ಅಂದರೆ ಅವರಿಗೆ ಅವರ ಕಣ್ಣಿನ ಅನುಗುಣವಾಗಿ ಯಾವುದೇ ಲೆನ್ಸನ್ನು ಕೂಡ ಅಳವಡಿಸ್ಬೋದು. ಆದರೆ ಶುಗರ್ ಇದ್ದು ಅವರಿಗೆ ರೆಟಿನೋಪತಿ ಆಗಿದೆ, ಮ್ಯಾಕ್ಯುಲೋಪತಿ ಆಗಿದೆ, ಕಣ್ಣಿನಲ್ಲಿ ರಕ್ತಸ್ರಾವ ಆಗಿದೆ ಅಂದರೆ ನಾವು ಈ ಮಲ್ಟಿಫೋಕಲ್ ಟ್ರೈಫೋಕಲ್ ಲೆನ್ಸ್ಗಳನ್ನು ಅಳವಡಿಸೋಕ್ಕಾಗಲ್ಲ. ಓಕೆ. ಆವಾಗ ಅವರಿಗೆ ಮಾನೋಫೋಕಲ್ ಲೆನ್ಸ್ ಅಂತ ಹೇಳಿ ಅದನ್ನು ಮಾತ್ರ ಅಳವಡಿಸ್ಬೇಕಾಗತ್ತೆ. ಇದು ಸ್ವಲ್ಪ ಡಿಫರೆನ್ಸ್ ಇರುತ್ತೆ. ಓಕೆ. ಅಂದರೆ ಈಗ ತಾವು ಹೇಳಿರೋ ಹಾಗೆ ಈಗ ಡಯಾಬಿಟೀಸ್ ಜೊತೆಗೆ ಲೆನ್ಸ್ ಅಳವಡಿಕೆಗಳು ಏನಂತಾರೆ, ಸಹಜವಾಗಿ ಯಾರೋ ಒಬ್ಬರು ಡೆಂಟಿಸ್ಟ್ ಹತ್ರ ಹೋದರೂ ಸಹಿತ ಶುಗರ್ ಲೆವೆಲ್ ಕೇಳ್ತಾರೆ. ಅದಾನಂತರ ಒಂದು ಮಿನಿಮಮ್ ರೇಂಜಲ್ಲಿರೋ ಮಾತ್ರ ಟ್ರೀಟ್ಮೆಂಟ್ಗಳನ್ನು ಎಲ್ಲ ಇದಕ್ಕೂ ಸರ್ಜರಿಗೂ ಅದನ್ನು ಅಪ್ಲಿಕೇಬಲ್ ಆಗುತ್ತೆ. ಬಟ್ ಈ ಇದರಲ್ಲಿ ಬರುವಂಥ ಕೇಸಸ್ಗಳು ನಾವು ನೋಡಿದಾಗ ಕಂಟ್ರೋಲಲ್ಲೇ ಬರಲಿಲ್ಲ, ಬಟ್ ಆ ಕಡೆ ಒಂದು ಕಡೆ ಅನಿವಾರ್ಯತೆ ಎಮರ್ಜೆನ್ಸಿ ಏನಾದರೆ ಕಣ್ಣಿನ ಟ್ರೀಟ್ಮೆಂಟು ಇರುತ್ತೆ, ಜೊತೆಗೆ ಇವ್ರ ಹೆಲ್ತು ಕೂಡ ಇಂಪಾರ್ಟ್ ಆಗಿರುತ್ತೆ. ಆ ಸಿಚುವೇಷನಲ್ಲಿ ಇದು ನಿಮ್ಗೆ ಹೇಗೆ ಚಾಲೆಂಜಸ್ ಅನಿಸುತ್ತೆ? ಆಮೇಲೆ ಹೇಗೆ ಇದನ್ನು ನೀವು ಡಿಸಿಷನ್ಸ್ ತಗೋತೀರಾ? ಹೌದು, ಈ ಥರ ಸಿಚುವೇಶನ್ ಬಂದಾಗ ಈಗ ಪೊರೆ ಪೂರ್ತಿ ಬಲ್ತು ಹೋಗ್ಬಿಟ್ಟಿದೆ. ಹೌದು, ಬಲ್ತು ಹೋಗಿದೆ, ಒಡೆಯೋ ಒಂದು ಸ್ಥಿತಿಯಲ್ಲಿದೆ ಪೊರೆ. ಇದು ಎಮರ್ಜೆನ್ಸಿ. ಕಣ್ಣಿನಲ್ಲಿ ಇದು ಒಂದು ಎಮರ್ಜೆನ್ಸಿ, ಬೇಗ ಆಪ್ರೇಷನ್ ಮಾಡಬೇಕು. ಆದರೆ ಶುಗರ್ ಕಂಟ್ರೋಲಿಗೆ ಬರ್ತಾ ಇಲ್ಲ. ಆವಾಗ ಏನು ಮಾಡ್ತೀವಿ, ಪೇಷಂಟನ್ನು ಅಡ್ಮಿಟ್ ಮಾಡಬೇಕಾಗತ್ತೆ. ಅವರಿಗೆ ಇನ್ಸುಲಿನನ್ನು ಕೊಟ್ಟು ಎಲ್ಲ ಕಂಟ್ರೋಲ್ ಮಾಡಿ, ಆಮೇಲೆ ಇನ್ನೊಂದು ಏನು ಮಾಡ್ತೀವಿ ನಾವು, ಕಣ್ಣಿನ ಆಪ್ರೇಷನ್ ಮಾಡಬೇಕಾದ್ರೆ, ಪೊರೆ ಆಪ್ರೇಷನ್ ಮಾಡಬೇಕಾದ್ರೆ ಮಿನಿಮಲ್ ಇನ್ವೇಸಿವ್ ಸರ್ಜರಿ ಅಂತ ಮಾಡ್ತೀವಿ. ಅಂದರೆ ಮೈಕ್ರೋ ಇನ್ಸಿಷನ್ ಸರ್ಜರಿ. ಅಂದರೆ ಕಣ್ಣಿನ
ಒಳಗೆ ಏನು ನಾವು ಇನ್ಸಿಷನ್ ಅಂದರೆ ಓಪನಿಂಗ್ ಏನು ಮಾಡ್ತೀವಿ ತುಂಬ ಕಮ್ಮಿ ಇಡ್ತೀವಿ. ಓಕೆ. ಅಂದರೆ 1.8 ಮಿಲಿಮೀಟರ್ಸ್, 2 ಮಿಲಿಮೀಟರ್ಸ್, 2.2 ಮಿಲಿಮೀಟರ್ಸ್, 2.8 ಮಿಲಿಮೀಟರ್, ಇಷ್ಟು ಚಿಕ್ಕದು. ಅಂದರೆ ನಿಮ್ಮ ಪೆನ್ನಿನ ತುದಿ ಇರುತ್ತಲ್ಲ ಅಷ್ಟೇ ಕಣ್ಣಿಗೊಳಗೆ ಹೋಗುತ್ತೆ. ಸೊ ಆಗ ಏನಾಗುತ್ತೆ, ವೂಂಡ್ ಬೇಗ ಹೀಲ್ ಆಗುತ್ತೆ. ಸೊ ಈ ಥರ ನಾವು ಕೆಲವು ಅಳವಡಿಸ್ಕೊಳ್ತೀವಿ. ಓಕೆ. ಸೊ ಶುಗರ್ನ ಕಂಟ್ರೋಲ್ ಮಾಡ್ಕೊಳ್ತೀವಿ, ಬಟ್ ವಿತ್ ಮಿನಿಮಮ್ ಇನ್ಸಿಷನ್ಸ್, ಅಂದರೆ ತುಂಬ ಚಿಕ್ಕದಾದ ಒಂದು ಕೀ ಹೋಲ್ ಸರ್ಜರೀಸ್ ಅಂತ ಹೇಳ್ತಾರಲ್ಲ ಆ ಥರ ಮಾಡ್ತೀವಿ. ಆವಾಗ ಕಾಂಪ್ಲಿಕೇಶನ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಓಕೆ. ಓಕೆ. ಈ ಕಣ್ಣಿನ ಜೊತೆಗೆ ಬರುವಂಥದ್ದು ಏನಂದರೆ ಮೆಳ್ಳುಗಣ್ಣು ಅಂತ ಹೇಳ್ತೇವೆ. ಅದು ಕೂಡ ತುಂಬಾ ಕಾಂಪ್ಲಿಕೇಶನ್ಸ್. ಯಾಕಂದ್ರೆ ನೋಡೋರಿಗೆ ಅದೊಂಥರ ಕಣ್ಣಿನ ದೃಷ್ಟಿಗಳು ಬೇರೆ ವಕ್ರವಾಗಿರುತ್ತೆ ಅಂತ ಹೇಳ್ತಾರೆ. ಈ ಡಯಾಬಿಟಿಕ್ ಇರುವಂಥ ಪೇಷಂಟ್ಸ್ಗಳು ಸಹಿತ ಈ ಮೆಳ್ಳುಗಣ್ಣು ಆಗುವಂಥ ಚಾನ್ಸಸ್ ಇರುತ್ತೆ, ಅಥವಾ ಮೆಳ್ಳುಗಣ್ಣು ಇರೋರಿಗೆ ಡಯಾಬಿಟಿಯಿಂದ ಆಗುವಂಥ ಕಾಂಪ್ಲಿಕೇಶನ್ಸ್ಗಳು ಏನೇನು ಇರ್ಬೋದು ಅಂತ ಹೇಳಿ? ಹೌದು. ಡಯಾಬಿಟೀಸ್ ಇದ್ದವರಿಗೆ ಮೆಳ್ಳುಗಣ್ಣು ಆಗ್ಬೋದು. ಹೌದಾ? ಮೆಳ್ಳುಗಣ್ಣು ಆಗ್ಬೋದು. ಯಾವ ರೀತಿಯಲ್ಲಿ ಆಗ್ಬೋದು ಅಂತ ಹೇಳ್ತೀವಿ ನಿಮಗೆ. ಒಂದು ಪ್ಯಾರಲಿಟಿಕ್ ಸ್ಕ್ವಿಂಟ್ ಅಂತ ಹೇಳ್ತೀವಿ, ಅಂದರೆ ಪಾರ್ಶ್ವವಾಯು ಅಂತ ಹೇಳ್ತಾರಲ್ಲ, ಪಾರ್ಶ್ವವಾಯು ಕಣ್ಣಿಗೂ ಆಗತ್ತೆ, ಬರೀ ಕಣ್ಣಿಗೆ ಆಗ್ಬೋದು. ಶುಗರ್ ಕಂಟ್ರೋಲ್ ಇಲ್ಲ ಅಂದಾಗ ಏನಾಗುತ್ತೆ, ಬ್ರೈನಿಂದ ಕಣ್ಣಿಗೆ ಕೆಲವು ನರಗಳು ಬರ್ತಾ ಇರುತ್ತೆ. ಆ ನರಗಳು ಪ್ಯಾರಲಿಸಿಸ್ ಆಗಿ ಸ್ಕ್ವಿಂಟ್ ಆಗ್ಬೋದು. ಆ ಸ್ಕ್ವಿಂಟ್ ಆದಾಗ ಏನಾಗುತ್ತೆ, ಯೂಶ್ವಲಿ ಡಬಲ್ ಆಗಿ ಕಾಣುತ್ತೆ. ಏನೇನು ನೋಡಿದ್ರು ಅವರಿಗೆ ಇಬ್ಬರಿಬ್ಬರಾಗಿ ಕಾಣ್ತಿರ್ತೀರ, ಏನು ನೋಡಿದ್ರು ಡ್ರೈವ್ ಮಾಡೋಕ್ಕಾಗಲ್ಲ, 2 ವೆಹಿಕಲ್ ಬರ್ದಂಗೆ ಕಾಣಿಸ್ತಾ ಇರುತ್ತೆ. ಇದನ್ನು ಪ್ಯಾರಾಲಿಟಿಕ್ ಸ್ಕ್ವಿಂಟ್ ಅಂತ ಹೇಳ್ತೀವಿ. ಓಕೆ. ಈ ಸ್ಕ್ವಿಂಟ್ ಯೂಶ್ವಲಿ ಏನಾಗುತ್ತೆ, ನಾವು ಶುಗರನ್ನು ಕಂಟ್ರೋಲ್ ಮಾಡಿದ್ರೆ ಅದು ವಿತಿನ್ 4 to 6 weeks ಸರಿ ಹೋಗ್ಬಿಡುತ್ತೆ. ಓಕೆ. ಅದರ ಟ್ರೀಟ್ಮೆಂಟ್ ಹೇಗಿದೆ ತಮ್ಮಲ್ಲಿ ಅಂತ ತಿಳ್ಕೊತೀನಿ. ಜೊತೆಗೆ ಒಂದಿಷ್ಟು ಕರೆಗಳಿದೆ, ತಗೊಳ್ಳೋಣ. ನಮಸ್ಕಾರ. ನಮಸ್ಕಾರ ಸರ್, ತಮ್ಮ ಹೆಸರು ಯಾವೂರಿಂದ? ಸರ್ ವಿಜಯನಗರ ಸರ್. ಕೇಳಿ ಸರ್, ಏನು ಪ್ರಶ್ನೆ ಕೇಳಿ. ಸರ್ ನಮ್ಮ ಮಿಸಸ್ಗೆ ಶುಗರ್ ಇದು ಫಾಸ್ಟಿಂಗ್ ಬಂದು 88 ಇದೆ ಸರ್. ಫಾಸ್ಟಿಂಗ್ ಶುಗರ್ ಮತ್ತು ಆಮೇಲೆ ಅದೆಲ್ಲ ನಾರ್ಮಲ್ ಇದೆ ಸರ್. ಅವರಿಗೆ ಕ್ಯಾಟ್ರಾಕ್ಟ್ ಇದೆ. ಸೊ ಅದನ್ನ ಯಾವ ರೀತಿ ಈಗ ಇನ್ನೂ ಟೈಮ್ ಇದೆ ಅಂತ ಹೇಳ್ತೀವಿ ಸರ್, ಯಾವಾಗ ಮಾಡಿಸ್ಬೋದಾಗುತ್ತೆ? ಓಕೆ. ನಮಸ್ಕಾರ ಇವರೇ, ನಿಮ್ಮ ಪತ್ನಿಯವರಿಗೆ ವಯಸ್ಸೆಷ್ಟು? ಸರ್ ಈಗ 56. ಓಕೆ. ಪೊರೆ ಬಂದಿದೆ ಅಂತ ಹೇಳಿದಾರಾ? ಪೊರೆ ಬಂದಿದೆ ಅಂತ ಹೇಳಿದ್ದಾರೆ ಸರ್, ಬಟ್ ಇನ್ನೂ ಇನ್ನೂ ಡೆವಲಪ್ ಆಗಬೇಕು, ಕ್ಲಿಯರ್ ಕಾಣ್ತಾ ಇದ್ರೆ ಅಲ್ಲಿವರೆಗೂ ಮಾಡೋದು ಬೇಡ ಅಂತ ಹೇಳ್ತೀವಿ. ಹೌದು, ಒಳ್ಳೆ ಸಲಹೆ ಕೊಟ್ಟಿದ್ದಾರೆ. ಪೊರೆ ಇದ್ರೂ ಕೂಡ ಕೆಲವು ಸಾರಿ ಅದು ಸೈಡಲ್ಲಿದ್ದರೆ, ಪೊರೆ ಸೈಡಲ್ಲಿದ್ದರೆ ದೃಷ್ಟಿಗೆ ತೊಂದರೆ ಕೊಡ್ತಾ ಇರಲ್ಲ. ಆಗ ಏನು ಮಾಡ್ಬೋದು, ಕಾಯ್ಬೋದು. ಮತ್ತೆ ನಿಮ್ಮ ಡಾಕ್ಟ್ರ್ ಯಾವತ್ತು ಬರೋಕ್ಕೆ ಹೇಳಿದಾರೋ ಮತ್ತೆ ಅವಾಗ ಹೋಗಿ. ಬಟ್ ಅದ್ರ ಮಧ್ಯದಲ್ಲಿ ಶುಗರ್ ಇದ್ದಾಗ ಶುಗರನ್ನು ಕಂಟ್ರೋಲ್ ಇಟ್ಕೊಳ್ಳಿ. ಶುಗರನ್ನು ಕಂಟ್ರೋಲ್ ಇಟ್ಕೊಂಡಾಗ ನಾವು ಪೊರೆಯನ್ನು ಇನ್ನೂ ಸ್ವಲ್ಪ ಮುಂದೆ ಹಾಕ್ಬೋದು. ಓಕೆ. ಆ ಬಂದಿರೋದನ್ನು ಕಡಿಮೆ ಮಾಡೋಕ್ಕಾಗಲ್ಲ, ಅದನ್ನು ಏನು ಮಾಡೋಕ್ಕಾಗಲ್ಲ. ಮುಂದೆ ಸ್ವಲ್ಪ ಇನ್ನೂ ಜಾಸ್ತಿ ಆಗೋದನ್ನು ನಾವು ತಡೆಗಟ್ಬೋದು. ನಿಮ್ಮ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಳ್ಳೋದನ್ನು ಸ್ವಲ್ಪ ಮುಂದೂಡ್ಬೋದು. ಓಕೆ. ಥ್ಯಾಂಕ್ ಯು ಕರೆ ಮಾಡೋದಕ್ಕೆ. ಹಾಗೆ ನೆಕ್ಸ್ಟ್ ಕಾಲ್ ಇದೆ. ನಮಸ್ಕಾರ, ಮಾತಾಡಿ. ಹೇಳಿ ಸರ್, ತಮ್ಮ ಹೆಸರು ಯಾವೂರಿಂದ? ಸರ್ ನಾನು ರಾಮಕೃಷ್ಣ ಅಂತ ಮೈಸೂರಿಂದ. ಕೇಳಿ ಸರ್, ಏನು ಪ್ರಶ್ನೆ? ಸರ್ ನಮಗೆ ಡಯಾಬಿಟಿಸ್ ಇದೆ. ಓಕೆ. ನಾನು ಇತ್ತೀಚೆಗೆ ಮೈಸೂರಲ್ಲಿ ಚೆಕಪ್ ಹೋಗಿದ್ದೆ. ಅದು ಸ್ವಲ್ಪ ಲೆಫ್ಟ್ ಸೈಡ್ ಕಣ್ಣು ಸ್ವಲ್ಪ ಮಂಜ ಕಾಣುತ್ತೆ, ಗಾಡಿ ಓಡಿಸಕ್ಕಾಗಲ್ಲ. ಏಜ್ ಎಷ್ಟು ಸರ್? ಸರ್ ಏಜ್ ಬಂದು 57. ಓಕೆ. ಕಣ್ಣಲ್ಲಿ ಲೆಫ್ಟ್ ಸೈಡ್ ಒಂದ್ಸರಿ ವೆಯ್ಟ್ ಆಗುತ್ತೆ. ಓಕೆ. ಪರಿಹಾರ ಇದೆ ಸರ್? ಪರಿಹಾರ ನೀವು ತಪಾಸಣೆ ಮಾಡಿಸ್ಕೊಂಡಿದ್ದೀರಾ ಸರ್? ಡಾಕ್ಟರ್ ಹತ್ರ ಹೋಗಿ ತೋರಿಸಿದ್ದೀರಾ? ಸರ್ ಮಾಡಿಸಿ ಅವರು ಒಂದು ವಾರದ ಮಟ್ಟಿಗೆ ಅವರು ಡ್ರಾಪ್ ಹಾಕಕ್ಕೆ ಹೇಳಿದ ಅಷ್ಟೇನೆ, ಮತ್ತೆ ಏನೋ ಹೇಳಿಲ್ಲ ಅವರು. ಅದು ಮತ್ತೆ ಯಾವ್ದು ಬರ್ಬೇಕು ಅಂತ ನಾನು ಇದ್ರಲ್ಲಿ ನೋಡಿಲ್ಲ, ಅದು ಮತ್ತೆ ಹೋಗಕ್ಕಾಗಿಲ್ಲ. ಹೌದಾ? ಈಗ ಟಿವಿನಲ್ಲಿ ನೋಡುವಾಗ ಮಾಡಿದೆ. ನೋಡಿ, ನಿಮ್ಗೆ ಪೊರೆ ಇರೋದ್ರಿಂದ ನನಗೆ ಸ್ವಲ್ಪ ಪೊರೆ ಇದೆ ಅಂತ ಹೇಳಿದ್ರು. ಆದ್ರೆ ಈಗ ಅದನ್ನು ಚೆಕಪ್ ಮಾಡ್ಸಕ್ಕೆ ಹೋದಾಗ ಪೊರೆ ಸಮಸ್ಯೆ ಏನು ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ಪೊರೆ ಸರಿಯಾಗಿ ಬಂದಿಲ್ಲ, ಅದು ಏನು ತೊಂದರೆ ಇಲ್ಲ ಅಂತ ಹೇಳಿದ್ರೆ. ಬಟ್ ಕಣ್ಣು ಮಂಜೆ ಆಗುತ್ತೆ, ಗಾಡಿ ಓಡ್ಸಕ್ಕಾಗಲ್ಲ. ಹೆಡ್ಲೈಟ್ ಆ ಕಡೆ ಬಂತು ಅಂದ್ರೆ ಗಾಡಿನೇ ತಗೊಂಡು ಲೆಫ್ಟ್ ಹಾಕೋಣ ಅನ್ಸ್ಬಿಡುತ್ತೆ, ಗಾಡಿ ನಿಲ್ಸ್ಬಿಡೋಣ ಅನ್ಸುತ್ತೆ. ನೈಟ್ ಟೈಮ್ ಗಾಡಿ ಓಡ್ಸಕ್ಕಾಗಲ್ಲ ಸರ್. ನೋಡಿ, ಇದು ನೀವು ಹೇಳ್ತಾ ಇರೋದು ಟಿಪಿಕಲ್ ಆಗಿ ಪೊರೆ ಬಂದವರಿಗೆ ಆಗೋದು. ಅರ್ಥ ಆಯ್ತಾ? ಸೊ ಹಾಗಾಗಿ ನೀವು ಮತ್ತೆ ಹೋಗಿ ತಪಾಸಣೆ ಮಾಡಿ, ಪೊರೆ ಇದೆಯಾ, ಪೊರೆ ಆಪ್ರೇಷನ್ ಬೇಕಾಗತ್ತಾ, ಅದು ಒಂದು. ಇನ್ನೊಂದು, ರೆಟಿನೋಪತಿ ಚೆಕಪ್ ಮಾಡಿಸ್ಬೇಕು. ನೀವು ಡ್ರಾಪ್ಸ್ ಹಾಕಿ ಕೂರಿಸಿ ನಿಮಗೆ ಕಣ್ಣಿನ ನರವನ್ನು ಚೆಕ್ ಮಾಡ್ತಾರೆ. ಸೊ ನರದಲ್ಲಿ ತೊಂದರೆ ಇದ್ದರೆ ನೀವು ನರದ ಚಿಕಿತ್ಸೆ ಪಡ್ಕೋಬೇಕಾಗತ್ತೆ. ಇಲ್ಲ ಬರೀ ಪೊರೆ ಇದ್ದರೆ ಪೊರೆ ಆಪ್ರೇಷನ್ ಮಾಡಿಸ್ಕೋಬೇಕಾಗತ್ತೆ. ಓಕೆ.
ಥ್ಯಾಂಕ್ ಯು. ಆದಷ್ಟು ಬೇಗನೆ ತಮ್ಮಲ್ಲಿರುವಂಥ ಈ ಪೊರೆ ಸಮಸ್ಯೆ ಅಥವಾ ಕಣ್ಣಿನ ಸಮಸ್ಯೆಗೆ ಸೂಕ್ತವಾಗಿರುವಂಥ ಚಿಕಿತ್ಸೆಯನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಕಾಲ್ ಇದೆ. ಓಕೆ, ಮಾತಾಡ್ತೀನಿ. ಹಾಗೆ ಇವರು ಕಾಲರ್ ಹೇಳಿರೋ ಹಾಗೆ ಒಂದು ಕಣ್ಣಿನ ಯಾವುದೇ ಎಡಭಾಗನ ಅಥವಾ ಬಲಗಣ್ಣಲ್ಲಿ ಈ ಥರ ಒಂದು ಸಿಂಪ್ಟಮ್ಸ್ಗಳು ಏನಾದರೂ ಕಂಡು ಬಂತಂದರೆ ಇನ್ನೂ ಸ್ವಲ್ಪ ಡೇಂಜರಸ್ ಏನಂದರೆ ಡ್ರೈವ್ ಮಾಡ್ಬೇಕಾರೆ ಅಂತ ಆಕ್ಸಿಡೆಂಟ್ ಆಗುವಂಥ ಚಾನ್ಸಸ್ಗಳು ಹೇಗೆ ಪ್ರಿವೆಂಟ್ ಮಾಡ್ಕೊಂಡಿರಬೇಕು, ಎಷ್ಟು ಬೇಗ ಇವರು ಟ್ರೀಟ್ಮೆಂಟ್ ತೆಗೆದುಕೊಂಡ್ರೆ ಒಳ್ಳೆಯದು ಅಂತ ತಾವು ಹೇಳ್ಬೋದು ಸರ್. ಹೌದು, ನೋಡಿ, ಈ ರೀತಿ ಕಣ್ಣಿನ ಸಮಸ್ಯೆ ಆದಾಗ ಏನು ಮಾಡ್ತಾರೆ, ತಪಾಸಣೆ ತೋರಿಸ್ಕೊಳ್ದೇನೆ ಏನು ಮಾಡ್ತಾರೆ, ಡ್ರೈವ್ ಮಾಡೋದು ಅದೆಲ್ಲ ಮಾಡಿ ಆಕ್ಸಿಡೆಂಟ್ಗಳಾಗಿ ಕಾಲುಗಳನ್ನು ಮುರ್ಕೊಂಡಿರೋ ಒಂದು ಎಕ್ಸಾಂಪಲ್ಸ್ ತುಂಬ ಇದೆ. ಸೊ ಹಾಗಾಗಿ ನಿಮಗೆ ಆ ಥರ ತೊಂದರೆ ಕಾಣಿಸ್ತಿದೆ ಅಂದರೆ ದಯವಿಟ್ಟು ಡ್ರೈವ್ ಮಾಡಬೇಡಿ. ಡ್ರೈವ್ ಮಾಡಬೇಡಿ, ತಕ್ಷಣ ಹೋಗಿ ಡಾಕ್ಟ್ರ್ ಹತ್ರ ತೋರಿಸ್ಕೊಂಡು ಏನು ಸಮಸ್ಯೆ ಇದೆ, ಅದಕ್ಕೇನು ಚಿಕಿತ್ಸೆ ಬೇಕಾಗುತ್ತೆ ಅದನ್ನು ಪಡ್ಕೊಳ್ಳಿ. ಅದಾದ ಮೇಲೆ ಬೇಕಾದ್ರೆ ಮತ್ತೆ ನೀವು ಡ್ರೈವಿಂಗನ್ನು ಸ್ಟಾರ್ಟ್ ಮಾಡ್ಬೋದು. ಓಕೆ ಗುಡ್. ಹಾಗೆ ಈಗ ಮೆಳ್ಳಗಣ್ಣ ತಾವು ಹೇಳ್ತಾ ಇದ್ರಿ, ಅಂದರೆ ಈ ಟ್ರೀಟ್ಮೆಂಟ್ ಪ್ರೊಸೀಜರ್ಸಲ್ಲಿ ಅಂದರೆ ಡಯಾಬಿಟಿಕ್ಕಿಂದ ಆಗಿರುವಂಥ ಎಫೆಕ್ಟಿವ್ನೆಸ್ ಮೆಳ್ಳಗಣ್ಣಾಗಿ ಅದು ಪರಿವರ್ತನೆ ಆಗುತ್ತೆ, ಸ್ಟ್ರೋಕ್ ಆಗುತ್ತೆ ಅಂತ ತಾವು ಹೇಳಿದ್ರಿ. ಅಂದರೆ ಇದಕ್ಕೆ ಟ್ರೀಟ್ಮೆಂಟ್ಗಳು ಹೇಗೆ? ಒಂದು ಕಡೆ ಡಯಾಬಿಟಿಕ್ಕಿಂದ ಮೆಳ್ಳಗಣ್ಣಿನ ಸಮಸ್ಯೆ ಜೊತೆಗೆ ಮೆಳ್ಳಗಣ್ಣನ್ನು ಮತ್ತೆ ಸರಿಯಾದಂಥ ರೀತಿಯಲ್ಲಿ ನಾವು ದೃಷ್ಟಿಯನ್ನು ನೋಡೋದಕ್ಕೆ ಸಾಧ್ಯನಾ? ಅದನ್ನು ಮಾತಾಡ್ತೀನಿ. ಇನ್ನೊಂದು ಕಾಲ್ ಇದೆ. ನಮಸ್ಕಾರ. ಹಲೋ, ಹೇಳಿ ಸರ್, ತಮ್ಮ ಹೆಸರು ಯಾವರಿಂದ? ನಾನು ಬೆಂಗಳೂರಿಂದ ಗೋಪಾಲ್ ಅಂದ್ಬಿಟ್ಟು. ಕೇಳಿ ಸರ್, ಏನು ಪ್ರಶ್ನೆ? ನಮಗೆ 78 ಇಯರ್ಸ್ ಆಯ್ತು. ಹಾಂ ಸರ್. ನನಗೆ ಲೆನ್ಸ್ ಹಾಕೊಂಡಿದ್ದೀನಿ 20 ಇಯರ್ಸ್ ಬ್ಯಾಕ್. ಆದ್ರೂ ಸಮ್ಟೈಮ್ಸ್ ಕಣ್ಣಲ್ಲಿ ಲೈಟ್ ಅದೇ ಆಟೋಮೆಟಿಕ್ ಸರ್ ಸರ್. ಓಕೆ, ಅದಕ್ಕೋಸ್ಕರ ತಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ದೀನಿ ಸರ್. ಓಕೆ ಸರ್, ಮಾತಾಡ್ತಾರೆ ಈಗ. ಹಾಂ, ನಮಸ್ಕಾರ ಸರ್. ಸೊ ಶುಗರ್ ಕಂಟ್ರೋಲ್ ಇದೆಯಾ ಸರ್ ನಿಮಗೆ? ಶುಗರ್ ಕಂಟ್ರೋಲ್ ಇದೆ. ಓಕೆ. ಆದ್ರೆ ಯಾವಾಗ್ಲಾನೆ ಒಂದೊಂದ್ಸಲ ಬಂದ್ರೆ ಈಗ ಒಂದು 15-20 ಸಲ ಆಗಿದೆ, ಅದೇ ಆಟೋಮೆಟಿಕ್ ಆಗಿ ಸಲ ಬರ್ತದೆ. ಹೌದು, ನೀವು ಕಣ್ಣನ್ನು ತೋರಿಸ್ಕೊಂಡಿದ್ದೀರಾ ರೀಸೆಂಟಾಗಿ? ರೀಸೆಂಟ್ ಆಗಿ ಏನ್ ತೋರಿಸ್ಕೊಂಡಿಲ್ಲ, ನಾನು 20 ಇಯರ್ಸ್ ಆಯ್ತು ಲೆನ್ಸ್ ಹಾಕೊಂಡು. ಹೌದು, ಲೆನ್ಸ್ ಹಾಕಿದ್ರು ಕೂಡ ಸರ್, ಲೆನ್ಸಿನ ಹಿಂಭಾಗದಲ್ಲಿ ಲೆನ್ಸ್ ಹಾಕಿದ್ರು ಕೂಡ ಕಣ್ಣಿನ ಹಿಂಭಾಗದಲ್ಲಿ ನರ ಅಂತ ಇರುತ್ತೆ, ಕಣ್ಣಿನ ನರ, ರೆಟಿನಾ ಅಂತ. ಅದರದ್ದು ಇದನ್ನ ನೀವು ಚೆಕಪ್ ಮಾಡಿಸ್ಕೋಬೇಕಾಗತ್ತೆ. ಅದು ಹೋಗಿ ಕಂಟ್ರೋಲ್ ಆಗಿದೆ. ಹಾ, ಗುಡ್, ಒಳ್ಳೇದು. ಕಂಟ್ರೋಲ್ ಇದ್ರೂ ಕೂಡ ವರ್ಷಕ್ಕೊಂದ್ಸರಿ ಬಂದು ಕಣ್ಣಿನ ನರನ ತೋರಿಸ್ಕೊಳ್ಳಿ ಸರ್. ಅದರಿಂದ ಏನಾದರೂ ತೊಂದರೆಗಳಾದ್ರೆ ತಕ್ಷಣ ಚಿಕಿತ್ಸೆ ತಗೊಳ್ಳಿ. ಏನು ತೊಂದರೆ ಇಲ್ಲ ಅಂತಂದ್ರೆ ಖುಷಿಯಾಗಿ ಇರಿ, ಮತ್ತೆ 1 ವರ್ಷ ಬಿಟ್ಟು ಚೆಕ್ ಮಾಡಿಸ್ಕೊಳ್ಳಿ. ಓಕೆ ಸರ್, ಥ್ಯಾಂಕ್ ಯು. ಹಾಗೆ ನೆಕ್ಸ್ಟ್ ಕಾಲ್. ನಮಸ್ಕಾರ. ಹಲೋ, ಹೇಳಿ ಸರ್, ಜೋರಾಗಿ ಮಾತಾಡಿ. ತಮ್ಮ ಹೆಸರು ಯಾವರಿಂದ? ಸರ್ ನಮ್ದು ನೆಲಮಂಗಲ ಹತ್ರ ಪುಣ್ಯಗಮ್ನಿಬೆಲೆ ಅಂತ. ಕೇಳಿ ಸರ್, ಏನು ಪ್ರಶ್ನೆ? ಸರ್ ಏನಿಲ್ಲ, ಕಣ್ಣಲ್ಲಿ ಹಾಂ ನೀರು ಬರುತ್ತೆ ಸರ್. ಓಕೆ. ಓಕೆ, ಇದು ಎಲ್ಲೂ ಇಲ್ಲ, ಚೆಕ್ ಮಾಡ್ತಿಲ್ಲ. ಹೌದಾ? ಕಣ್ಣಲ್ಲಿ ನೀರು ಎಷ್ಟು ದಿನದಿಂದ ಬರ್ತಾ ಇದೆ ನಿಮಗೆ? ಸರ್ ಆಲೆ ಸುಮಾರು 6-7 ತಿಂಗಳಿಂದ ಬರ್ತಾ ಇದೆ ಸರ್. ಓ, ದಿನ ಬರುತ್ತಾ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ? ಹ್ಞೂ ಸರ್, ಅದು ಡೈರೆಕ್ಟ್ ಆಗಿ ಒಂದೇ ಸಲ ಒಂದೇ ಸಮ ನೋಡ್ತಾ ಇರ್ತೀವಲ್ಲ, ಹಂಗೆ ಬರುತ್ತೆ. ತಿರ್ಗಾ 2 ವೀಲರ್ ಓಡಿಸ್ಬೇಕಾದ್ರೂ ಕಣ್ಣಲ್ಲಿ ಈ ನೀರು ನೋಡಿ, ಕಣ್ಣಿನಲ್ಲಿ ನೀರು ಬರಲಿಕ್ಕೆ ತುಂಬಾ ಕಾರಣಗಳಿದೆ. ಒಂದು, ನೀವು ಒಂದು ದೃಷ್ಟಿ ಪರೀಕ್ಷೆ ಮಾಡಿಸ್ಕೊಳ್ಳಿ ಡಾಕ್ಟರ್ ಹತ್ರ ಹೋಗಿ. ಆಮೇಲೆ ಇನ್ನೊಂದು, ಧೂಳಿಗೆ ಅಲರ್ಜಿ ಇದ್ರೂ ಕಣ್ಣಲ್ಲಿ ನೀರು ಬರ್ತಾ ಇರತ್ತೆ, ಕಣ್ಣು ಕೆಂಪಾಗತ್ತೆ. ಆಮೇಲೆ ಇನ್ನೊಂದು ಏನಿರ್ಬೋದು ಅಂದ್ರೆ, ಕಣ್ಣಿನ ನೀರಿನ ಚೀಲ ಇರುತ್ತೆ ಕಣ್ಣಿನ ಪಕ್ಕದಲ್ಲಿ, ಅದು ಕೂಡ ಬ್ಲಾಕ್ ಆದ್ರೂ ಕೂಡ ನಿಮಗೆ ಕಣ್ಣಲ್ಲಿ ನೀರು ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ನಿಮ್ಮ ಹತ್ರ ಇರೋ ಯಾವ್ದಾದ್ರು ಐ ಹಾಸ್ಪಿಟ್ಲಿಗೆ ಹೋಗಿ ಒಂದ್ಸರಿ ತಪಾಸಣೆ ಮಾಡಿಸ್ಕೊಳ್ಳಿ, ಒಳ್ಳೇದು. ಯಾವ ಹಾಸ್ಪಿಟ್ಲಿಗೆ ಹೋಗಿದ್ರೆ ಇದಾಗುತ್ತೆ ಅಂತ? ಕಣ್ಣಾಸ್ಪತ್ರೆ ಯಾವ್ದೇ ನಿಮ್ಮ ನೆಲಮಂಗಲಲ್ಲಿ ಇದೆಯಾ ಕಣ್ಣಾಸ್ಪತ್ರೆ? ಸರ್ ಇಲ್ಲೇ ಶೇಖರ ಹಾಸ್ಪಿಟಲ್ ಹತ್ರ ಹೋಗ್ಬಿಡಿ, ಸ್ವಲ್ಪ ದೂರ. ನೆಲಮಂಗಲದಿಂದ ಒಂದ್ಸರಿ ಡೈರೆಕ್ಟ್ ಮೆಟ್ರೋನೋ ಏನೋ ಇಟ್ಕೊಂಡ್ ಬಂದ್ರೆ, ಮೆಟ್ರೋ ಇಟ್ಕೊಂಡು ಬಂದ್ರು JP ನಗರಲ್ಲಿ ನಮ್ಮ ಶೇಖರ್ ಕಣ್ಣು ಆಸ್ಪತ್ರೆಗೆ ಬರ್ಬೋದು ನೀವು. ಹೋಗಿ ಆದಷ್ಟು ಬೇಗ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳಿ ಸರ್. ಹಾಗೆ ಇನ್ನು ಈ ಮೆಳಗಣ್ಣಿನ ಸಮಸ್ಯೆಗಳ ಬಗ್ಗೆ ತಾವು ಟ್ರೀಟ್ಮೆಂಟ್ಗಳನ್ನು ಕೊಡೋದಾಯ್ತು ಅಂದರೆ ಹೇಗೆ ಡಿಫ್ರೆನ್ಸ್ ಅಂದರೆ, ವಕ್ರದೃಷ್ಟಿಯಿಂದ ಇರುವಂಥದ್ದು ಒಂದು ಕಣ್ಣಿನ ದೃಷ್ಟಿಯಲ್ಲಿ ನೇರವಾಗಿ ಸಹಜವಾದಂಥ ಒಂದು ದೃಷ್ಟಿ ಪರಿವರ್ತನೆ ಆಗೋದಾಗ್ಲಿ, ಅಥವಾ ಮೆಳಗಣ್ಣಿನಿಂದ ಇರುವಂತಹ ಸಮಸ್ಯೆಗಳಿಗೆ ಸಹಜವಾಗಿರುವಂಥ ಒಂದು ಟ್ರೀಟ್ಮೆಂಟ್ಗಳು ಬೇಕು ಅಂದರೆ ಹೇಗೆ ತಮ್ಮಲ್ಲಿ ಸಾಧ್ಯ ಅಂತ? ಫಸ್ಟು ಮೆಳ್ಳಗಣ್ಣು ಬಂತು, ಕಣ್ಣಲ್ಲಿ ಎರಡೆರಡು ಕಾಣ್ತಿದೆ ಅಂದಾಗ ಶುಗರ್ ಚೆಕ್ ಮಾಡ್ಕೊಳ್ತೀವಿ, BP ಚೆಕ್ ಮಾಡ್ಕೊಳ್ತೀವಿ, ಮತ್ತು ಬೇರೆ ಬ್ಲಡ್ ಟೆಸ್ಟ್ಗಳೆಲ್ಲ ಮಾಡ್ತೀವಿ. ಶುಗರ್ ಜಾಸ್ತಿ ಇದ್ದು BP ಜಾಸ್ತಿ ಇದ್ದರೆ ಮೊದಲು ಶುಗರು ಮತ್ತು BPಯನ್ನು ಕಂಟ್ರೋಲ್ ಮಾಡ್ಕೋಬೇಕು. ಇನ್ನೊಂದು ಏನು ಮಾಡ್ತೀವಿ, ಈ ಥರ ಪ್ಯಾರಾಲಿಟಿಕ್ ಸ್ಕ್ವಿಂಟ್ ಆದಾಗ ನಾವು MRI ಆಫ್ ದ ಬ್ರೈನ್ ಒಂದು ಮಾಡ್ಕೊಳ್ತೀವಿ.
ಅಂದರೆ ಬ್ರೈನ್ ಟ್ಯೂಮರ್ಸಿಂದನೂ ಕೂಡ ಈ ಥರ ಆಗಬಹುದು. ಓಕೆ, ಬರೀ ಮೆಳ್ಗಳಿಂದನೇ ಪ್ರೆಸೆಂಟ್ ಆಗ್ಬೋದು. ಸೊ ಬ್ರೈನ್ MRI ಮಾಡಿಕೊಂಡು MRI ನಾರ್ಮಲ್ ಇತ್ತು, ಶುಗರ್ ಒಂದೇ ಜಾಸ್ತಿ ಇದೆ ಅಥವಾ BP ಒಂದೇ ಜಾಸ್ತಿ ಇದೆ ಅಂದರೆ ಶುಗರ್ BP ಕಂಟ್ರೋಲ್ ಮಾಡೋದ್ರಿಂದ 4 ರಿಂದ 6 ವಾರದಲ್ಲಿ ಯೂಶ್ವಲ್ ಆಗಿ ಅದಕ್ಕಾಗಿ ಅದು ಸರಿ ಹೋಗುತ್ತೆ. ಓಕೆ. ಆಮೇಲೆ ನ್ಯೂರಾಲಜಿಸ್ಟ್ ಹತ್ರನೂ ಕೂಡ ನಾವು ಒಂದು ಕನ್ಸಲ್ಟೇಷನ್ ತೊಗೊಳ್ತೀವಿ ಈ ಥರ ಆದಾಗ. ಸೊ ಅದು ಆದಮೇಲೂ ಕೂಡ 6 ವಾರ ಅಥವಾ 2 ತಿಂಗಳಾದ್ರೂ ಕೂಡ ನಮಗೆ ಮೆಳ್ಗಣ್ಣು ಹೋಗಿಲ್ಲ ಅಂತ ಅಂದಾಗ ನೆಕ್ಸ್ಟ್ ಆಪ್ಷನ್ ಶಸ್ತ್ರಚಿಕಿತ್ಸೆ ಮಾಡಬೇಕಾಗುತ್ತೆ, ಸರ್ಜಿಕಲ್ ಕರೆಕ್ಷನ್ ಮಾಡಬೇಕಾಗುತ್ತೆ. ಓಕೆ ಓಕೆ, ಮಾತಾಡೋಣ ಅದ್ರ ಬಗ್ಗೆ. ಹಾಗೆ ನೆಕ್ಸ್ಟ್ ಕಾಲ್ ಇದೆ. ನಮಸ್ಕಾರ. ಗಿರಿಜಾ ಶಂಕರ್. ಓಕೆ ಓಕೆ, ಡಾಕ್ಟರ್ ಶ್ರೀನಿವಾಸ್ ಇದ್ದಾರೆ, ಮಾತಾಡಿ, ಅವ್ರ ಹತ್ರ ಕೇಳಿ ನಿಮ್ಮ ಪ್ರಶ್ನೆ ಏನಂತ ಕೇಳಿ. ಗ್ಲಕೋಮಾ ಎಷ್ಟು ವರ್ಷದಿಂದ ಇದೆ ಸರ್ ನಿಮಗೆ? ಒಂದು 18 ಇಯರ್ಸ್ ಇಂದ. ಓಕೆ, 15 years ಇರ್ಬೋದು. ಓಕೆ, ಡ್ರಾಪ್ಸ್ ಅನ್ನ ದಿನ ಹಾಕೊಳ್ತಾ ಇದ್ದೀರಾ? ಹಾಕ್ತಾನೆ ಇದ್ದೀನಿ ಅವಾಗಿನಿಂದ. ಹೌದು, ನಂಗೆ ಸರ್ಜರಿ ಅಲ್ಲೇ ಮಾಡಿಸ್ಕೊಂಡಿದ್ದೆ, ಶೇಖರ್ ನೇತೃತ್ವದಲ್ಲೇ. ಓ ಹೌದಾ? ಓಕೆ ಓಕೆ ಸರ್, ನೋಡಿ ಶೇಖರ್ ಮಾಡಿದ್ರು. ಹೌದಾ? ಸಂತೋಷ ಸರ್. ನೀವು ಡ್ರಾಪ್ಸ್ ಅನ್ನ ಯಾವತ್ತೂ ಮಿಸ್ ಮಾಡಬಾರ್ದು ಸರ್. ಒಂದು ಡೋಸ್ ಕೂಡ ಮಿಸ್ ಮಾಡಬಾರ್ದು. ಕೇಳಿಸ್ತಾ ಇಲ್ಲ ನಮ್ಗೆ ಸರಿಯಾಗಿ, ಹೇಳಿ. 84 years ಈಗ. ಅದೇ ಡ್ರಾಪ್ಸ್ ಅನ್ನ ನೀವು ಮಿಸ್ ಮಾಡಬಾರ್ದು, ಒಂದು ದಿನ ಕೂಡ ಮಿಸ್ ಮಾಡಬಾರ್ದು. ಜೊತೆಗೆ 3 ತಿಂಗಳು 6 ತಿಂಗಳಿಗೆ ಒಂದ್ಸರಿ ಬಂದು ಕಣ್ಣನ್ನ ಚೆಕ್ ಮಾಡಿಸ್ಕೋಬೇಕು ಸರ್. ಥ್ಯಾಂಕ್ ಯು ಕರೆ ಮಾಡೋದಕ್ಕೆ. ಹಾಗೆ ನೆಕ್ಸ್ಟ್ ಕಾಲ್ ಇದೆ. ನಮಸ್ಕಾರ ಸರ್, ಯಾದಗಿರಿ ಡಿಸ್ಟ್ರಿಕ್ಟ್ ಸುರಪುರ ತಾಲೂಕಿನಿಂದ ಮಾತಾಡೋದು. ಹೆಸರು ಸರ್ ನಿಮ್ದು? ನನ್ನ ಹೆಸರು ರಾಜಶೇಖರ್. ರಾಜಶೇಖರ್, ಕೇಳ್ರಿ, ಏನ್ ಪ್ರಶ್ನೆ ಕೇಳ್ರಿ ಸರ್. ನಮ್ಗೆ ಶುಗರ್ ಇತ್ತು ಮೊದಲು ಸ್ಟಾರ್ಟಿಂಗ್ ಶುಗರ್ ಐತ್ರಿ ಸರ್. ಶುಗರ್ ಕಂಟ್ರೋಲ್ ಆಗ ಸರ್. ಈಗ ನಮ್ದು HbA1c 6.1 ಅದ. ನಾರ್ಮಲ್ ಆದ್ರೆ ಎಲ್ಲ 113 120 ಎಲ್ಲ ಟ್ಯಾಬ್ಲೆಟ್ಸ್ ತಗೋತೀವಿ. ಸೂಪರ್. ವಾಕಿಂಗ್ ಗೀಕಿಂಗ್ ಎಕ್ಸರ್ಸೈಸ್ ಆದ್ರೆ ಬಾಡಿ ಫುಲ್. ನಾವು ಸ್ವಲ್ಪ ಕಣ್ಣು ಮಂದ್ ಕಾಣ್ತೀರಿ ಊಟ ಮಾಡಿದ್ಮೇಲೆ ಬಿಸಿಲಿಗೆ ಜಾಸ್ತಿ. ಎಷ್ಟು ವಯಸ್ಸು? 47, 47. ಓಕೆ ಓಕೆ. ನೋಡಿ, ಮೊದಲು ನಿಮ್ಮ ಶುಗರ್ ಕಂಟ್ರೋಲ್ ಇದೆ, ತುಂಬ ಒಳ್ಳೆಯದು. ಆಮೇಲೆ ನೀವು ಕಣ್ಣನ್ನ ಒಂದ್ಸರಿ ತೋರಿಸ್ಕೊಂಡಿದ್ದೀರಾ ಡಾಕ್ಟರ್ ಹತ್ರ ಹೋಗಿ? ಕಣ್ಣಿನ ಡಾಕ್ಟರ್ ಹತ್ರ ತೋರ್ಸ್ಕೊಂಡಿಲ್ಲ ಸರ್. ಸ್ವಲ್ಪ ಪಿಚ್ಚಿಗೆ ಆಗ್ತಾನ ನಾನು ತಿಳ್ಕೊಂಡು ಅದಕ್ಕೆ ನೀವು ಫೋನ್ ರೈಟ್ ಸಿಕ್ತು ಕೇಳಬೇಕು ಸರ್. ಓಕೆ ಓಕೆ. ಏನಾಗ್ತಿದೆ ಅಂದ್ರಿ ಕಣ್ಣಲ್ಲಿ? ಮಂಜು ಸರ್, ಊಟ ಮಾಡಿದ್ಮೇಲೆ ಕಣ್ಣು ಮಂಜು ಸ್ವಲ್ಪ ನಿದ್ದೆ ಬಂದಂಗ ಆಗ್ತದೆ, ಹೆಚ್ಚಿಗೆ ನಿದ್ದೆ ಬಂದಂಗ ಆಗುತ್ತೆ. ಓಕೆ. ಥೈರಾಯ್ಡ್ ತೊಂದರೆ ಏನಾದರೂ ಇದೆಯಾ ನಿಮಗೆ? ಥೈರಾಯ್ಡ್ದು ಏನಿಲ್ಲ ಸರ್, ಅಂತ ಥೈರಾಯ್ಡ್ ಇದ್ರಿ, ಶುಗರ್ ಒಂದೇ ಇದ್ರಿ. ಓಕೆ. ಸ್ವಲ್ಪ ಆಮೇಲೆ ಸ್ವಲ್ಪ ಸೈಕಾಟ್ರಿಸ್ಟ್ ಡಾಕ್ಟರ್ ತೋರ್ಸಿನ್ ಸರ್. ಡಿಮೆನೇಜ್ ಅಂತ ಟ್ಯಾಬ್ಲೆಟ್ಸ್ ಕೊಟ್ಟಿದ್ರು ಸ್ವಲ್ಪ ದಿನ. ಓಕೆ ಓಕೆ ಓಕೆ. ಶುಗರ್ ಬಂದಿದ್ದು ಗೊತ್ತಾಗಿತ್ತಿಲ್ಲ ಸರ್ ನಾನು ಮೊದಲೇ. ಆಮೇಲೆ 600 ಇತ್ರಿ ಶುಗರ್. ಅಯ್ಯೋ, ಹೌದಾ? ಹೈ ಇತ್ರಿ ಶುಗರ್. ಹಂಗೆ ತಗೋತಿದ್ದೆ ನಾನು. 3 ಇನ್ಸುಲಿನ್ ಮಾಡ್ಕೊತಿದ್ದೆ ಡೈಲಿ ದಿನಕ್ಕೆ. ಆಮೇಲೆ ವಾಕಿಂಗ್ ಗೀಕಿಂಗ್ ನಾನು ಶುಗರ್ ಅನ್ನೋದು ಗೊತ್ತಾಗಿಲ್ಲ. ನನ್ನ ಲೈಫ್ ಸ್ಟೈಲ್ ಚೇಂಜ್ ಆಯ್ತು ಸರ್. 8 years ಆಯ್ತು. ಆಮೇಲೆ ಬರ್ಬೇಕು ಶುಗರ್ ಕಮ್ಮಿ ಆಗ್ಬಿಡ್ತು ಸರ್. ಅದನ್ನ ಆಮೇಲೆ ಇನ್ಸುಲಿನ್ ಕಮ್ಮಿ ಮಾಡಿಸಿದ್ ಡಾಕ್ಟರ್. SDM ತೋರಿಸಿದ್ದೆ ಧಾರವಾಡದಲ್ಲಿ. ಆಮೇಲೆ ನಾವು ವಾಕಿಂಗ್ ಗೀಕಿಂಗ್ ಮಾಡಕಟ್ಟಿಂದ ಮತ್ತೆ ನಾವು ರೈತರು ತಿರ್ಗಾ ಗದ್ದೆ. ಅಂದ್ರೆ ಬಹುಶಃ ಅವ್ರ ಸಮಸ್ಯೆಗೆ ಅವರೇ ಪರಿಹಾರಗಳನ್ನು ಕಂಡುಕೊಂಡಾರೆ. ಬಟ್ 47 ಏಜ್ ಆದ ತಕ್ಷಣ ಸ್ವಲ್ಪ ಕಣ್ಣಿನ ಸಮಸ್ಯೆಗೆ ಬರಬಹುದು ಅಂತೇಳಿ. ಅರೆ, ಅವ್ರು ಸ್ಪೆಸಿಫಿಕ್ ಆಗಿ ಕೇಳ್ತಾ ಇದ್ದೇನೆ, ಊಟ ಆದ್ಮೇಲೆ ಸ್ವಲ್ಪ ಮಂಜು ಜಾಸ್ತಿ ಕಾಣಿಸುತ್ತೆ ಅಂತ ಹೇಳಿ. ಅದಕ್ಕೂ ಇದಕ್ಕೇನೋ ಸಂಬಂಧ ಇದೆಯಾ? ಅಂದ್ರೆ ಊಟ ಆದ್ಮೇಲೆ ಅಂದ್ರೆ ಶುಗರ್ ಜಾಸ್ತಿ ಆದ್ರೂ ತೊಂದರೆ, ಕಮ್ಮಿ ಇದ್ರೂ ತೊಂದರೆ. ಸೊ ಕಮ್ಮಿ ಇದ್ರೂ ಕಣ್ಣು ಮಂಜಾಗುತ್ತೆ, ಜಾಸ್ತಿ ಆದ್ರೂ ಕಣ್ಣು ಮಂಜಾಗುತ್ತೆ. ಹಾಗಾಗಿ ಅವರು ಒಂದ್ಸರಿ ಡೀಟೇಲ್ ಚೆಕ್ ಮಾಡಿಸ್ಕೊಳ್ಳೋದು ಒಳ್ಳೇದು. ಓಕೆ. ಹಾಗೆ ನೆಕ್ಸ್ಟ್ ಕಾಲ್. ನಮಸ್ಕಾರ. ನಾವು ಲೇಸರ್ ಮಾಡಿಸ್ಕೊಂಡ್ರಿ. ಲೇಸರ್, ರೆಟಿನಾ ಲೇಸರ್ ಮಾಡಿಸ್ಕೊಂಡಿದ್ದೀರಾ? ಹಾಸ್ಪಿಟಲ್ ಆಗಿದೆ. ಓಕೆ. ಈಗ ಕಣ್ಣು ನಂಗೆ ನೀರ್ ಬರ್ತಾ ಇದೆ ಸ್ವಲ್ಪ. ರಾತ್ರಿ ಹೊತ್ತು ಕಾರ್ ಡ್ರೈವ್ ಮಾಡ್ಸೋದು ಆಗಿಲ್ವಲ್ವ ಅದಕ್ಕೆ. ಎಷ್ಟು ವಯಸ್ಸರ್ ನಿಮ್ದು? ನಮ್ದು 56 ಸರ್. 56. ಓಕೆ. ನೋಡಿ, ಕಣ್ಣಲ್ಲಿ ನೀರು ಬರ್ತಿದೆ ಅಂದ್ರೆ ಒಂದು ಅಲರ್ಜಿ ಇರ್ಬೋದು, ಧೂಳಿಗೆ ಅಲರ್ಜಿ ಆಗಿರ್ಬೋದು, ಅಥವಾ ಇನ್ನೊಂದು ನೀರಿನ ಚೀಲದ ತೊಂದರೆ ಏನಾದರೂ ಆಗಿದ್ರೂ ಕೂಡ ಕಣ್ಣಲ್ಲಿ ನೀರು ಬರುತ್ತೆ, ಅಥವಾ ದೃಷ್ಟಿ ತೊಂದರೆ ಇದ್ರೂ ಕೂಡ ಕಣ್ಣಲ್ಲಿ ನೀರು ಬರುತ್ತೆ. ನೀವು ಒಂದು ರೆಗ್ಯುಲರ್ ಐ ಚೆಕಪ್ ಮಾಡಿಸ್ಕೊಳ್ಳೋದು ಒಳ್ಳೆಯದು ಸರ್. ಓಕೆ, ಥ್ಯಾಂಕ್ ಯು. ಹಾಗೆ ನೆಕ್ಸ್ಟ್ ಕಾಲ್. ನಮಸ್ಕಾರ. ನನ್ನ ಹೆಸರು ಶಿವಾನಂದ್ ಕುಮಾರ್ ಅಂತ ಸರ್, ರಾಮದುರ್ಗ ತಾಲೂಕು ಸುನವಾಡಿನಲ್ಲಿ. ಹಾಂ, ಹೇಳ್ರಿ ಶಿವಾನಂದ್ರ, ಸ್ವಲ್ಪ ಜೋರ ಮಾತಾಡ್ರಿ. ಯಾಕೆ, ಏನಾಯ್ತು ಸರ್? ಕಣ್ಣಿಗೆ ಸ್ವಲ್ಪ ಮೌಸ್ಟ್ ಬೆಳೆ ಆಗ್ತದೆ ಸರ್.
ಕಣ್ಣೊಳಗೆ ಮಾಂಸ ಬೆಳಿಲಿಕ್ಕತ್ತದ? ಹಾ ಸರ್. ಓಕೆ. ಎಷ್ಟು ವಯಸ್ಸು ನಿಮ್ದು? ವಯಸ್ಸು ಒಂದು 30 ಅದ ಸರ್. 30 ಇಯರ್ಸ್. ಓಕೆ. ನೋಡಿ, ಕಣ್ಣಲ್ಲಿ ದುರ್ಮಾಂಸ ಬೆಳೀತಿದೆ ಅಂದರೆ ಅದನ್ನು ನಾವು ಮೆಡಿಕಲ್ ಟರ್ಮ್ಸಲ್ಲಿ ಟೆರಿಜಿಯಂ ಅಂತ ಹೇಳ್ತೀವಿ. ಸೊ ಅದು ನಿಮ್ಮ ಕರಿಗುಡ್ಡೆ ಮೇಲೆ ಬೆಳ್ಕೊಂಡು ಹೋಗ್ತಾ ಇದೆ ಅಂದರೆ ತಕ್ಷಣ ಅದಕ್ಕೆ ಆಪರೇಷನ್ ಮಾಡಿಸ್ಕೊಳ್ಳೋದು ಒಳ್ಳೇದು ಸರ್. ನೆಕ್ಸ್ಟ್ ಕಾಲ್. ನಮಸ್ಕಾರ ಸರ್. ಕಣ್ಣು ಅದೇ ಸರಿಯಾಗಿ ಕಾಣಿಸ್ತಾ ಇಲ್ಲ. ಹಾಂ, ಎಷ್ಟು ವಯಸ್ಸು? ವಯಸ್ಸು 62. 62. ಓಕೆ. ಯಾವ ಊರು ಸರ್? ನಾವು ಹೆಬ್ಬೂರು. ಹೆಬ್ಬೂರು. ನಿಮ್ಮ ಹೆಸರು? ನಮ್ಮ ಹೆಸರು ಕಾಮೇಗೌಡ ಅಂತ. ಓಕೆ. ಈಗ ಡಾಕ್ಟರ್ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾರೆ, ಕೇಳಿ. ಹಾಂ, ನೋಡಿ, ನಿಮಗೆ 60 ವರ್ಷ ಆಗಿರೋದ್ರಿಂದ ಕಣ್ಣಿನ ಸಮಸ್ಯೆ ಅಥವಾ ಪೊರೆ ಬಂದಿರೋದು ಸಹಜ ಆಗಿರ್ಬೋದು. ಅದು ಒಂದು ಕನ್ನಡಕದ ತೊಂದರೆ ಇರ್ಬೋದು, ಇಲ್ಲ ನಿಮ್ಮ ಪೊರೆ ಇರ್ಬೋದು, ಇಲ್ಲ ನರದಲ್ಲಿ ತೊಂದರೆಗಳಿರ್ಬೋದು. ಇದು ಎಲ್ಲದನ್ನು ನಾವು ಯಾವ ತೊಂದರೆಯಿಂದ ನಿಮಗೆ ದೃಷ್ಟಿ ಕಡಿಮೆ ಆಗಿದೆ ಅಂತ ತಿಳ್ಕೊಂಡು ನಿಮಗೆ ಚಿಕಿತ್ಸೆ ಕೊಡಬೇಕಾಗತ್ತೆ, ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಹಾಗಾಗಿ ಕಣ್ಣಿನ ಡಾಕ್ಟರ್ ಹತ್ರ ತೋರಿಸ್ಬೇಕು ಸರ್ ನೀವು. ಓಕೆ. ಹತ್ತಿರದ ಒಬ್ಬ ಕಣ್ಣಿನ ವೈದ್ಯರನ್ನ ಹೋಗಿ ಸಂಪರ್ಕ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಕಾಲ್ಸ್ಗಳಿದೆ, ತಗೊಳ್ಳೋಣ. ನಮಸ್ಕಾರ ಸರ್. ನಾವು ತುಮಕೂರಿಂದ ಸರ್. ಹೆಸರು ಸರ್? ಶಿವಕುಮಾರ್ ಅಂತ. ಶಿವಕುಮಾರ್ ಸರ್, ಕೇಳಿ, ಏನು ಪ್ರಶ್ನೆ ಕೇಳ್ರಿ. ನಮ್ದು ಲೆಫ್ಟ್ ಕಣ್ಣು ಸ್ವಲ್ಪ ಮಬ್ಬು ಕಾಣುತ್ತೆ ಸರ್. ಓಕೆ. ಲೆಫ್ಟ್ ಕಣ್ಣು ಮಬ್ಬು ಕಾಣಿಸುತ್ತೆ. ನಿಮ್ಮ ವಯಸ್ಸು ಎಷ್ಟು? ಸರ್ ನಮ್ದು ವಯಸ್ಸು ಬಂದು 38. 38. ಓಕೆ. ಸಕ್ಕರೆ ಕಾಯಿಲೆ ಏನಾದ್ರೂ ಇದೆಯಾ? ಸರ್ ಡಯಾಬಿಟಿಸ್ ಏನಿಲ್ಲ ಸರ್. ಏನಿಲ್ಲ, ಡಯಾಬಿಟಿಸ್ ಏನಿಲ್ಲ ಅಲ್ವಾ? ಸೊ ನಿಮಗೆ ಒಂದು ಕಣ್ಣು ಕಾಣ್ತಾ ಇಲ್ಲ ಅಂದರೆ ಒಂದು ಕನ್ನಡಕದ ತೊಂದರೆ ಇರಬಹುದು. ಹೌದು ಸರ್. ಹೌದಾ? ಆಮೇಲೆ ಬೇರೆ ಏನಾದರೂ ತೊಂದರೆ ಇದೆಯಾ ಅಂತ ತಿಳ್ಕೊಬೇಕಾಗತ್ತೆ. ಬರೀ ಕನ್ನಡಕದ ತೊಂದರೆ ಇದ್ದರೆ ನೀವು ಕನ್ನಡಕ ಹಾಕ್ಕೊಂಡ್ರೆ ಸರಿ ಹೋಗ್ಬಿಡುತ್ತೆ. ಸೊ ಹಾಗಾಗಿ ನಿಮ್ಮ ಹತ್ರದಲ್ಲಿರೋ ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿಸ್ಕೊಂಡು ಸರಿಯಾದ ಸಲಹೆ ತಗೊಳ್ಳಿ ಸರ್. ತುಮಕೂರು ಗೌರ್ಮೆಂಟ್ ಆಸ್ಪತ್ರೆ ನಡೆಯುತ್ತೆ ಸರ್? ಹಾಂ, ಹೋಗಿ ಬನ್ನಿ. ಮೆಳ್ಳಗಣ್ಣಿಗೆ ಟ್ರೀಟ್ಮೆಂಟ್ಗಳನ್ನು ತಾವು ಹೇಳ್ತಾ ಇದ್ರಿ, ಹಲವಾರು ಟೆಕ್ನಾಲಜಿಗಳಿದೆ ಅಂತೇಳಿ. ಆದರೆ ಎಷ್ಟು ಎಫೆಕ್ಟಿವ್ ಆಗಿದ್ದು ಮೆಳ್ಳಗಣ್ಣು ಇರುವಂಥದ್ದು, ಸಹಜವಾಗಿರುವಂಥ ದೃಷ್ಟಿ ಬರೋದಕ್ಕೆ ಸಾಧ್ಯ? ಎಷ್ಟು ಪರ್ಸೆಂಟೇಜ್ ಚಾನ್ಸಸ್ ಇರುತ್ತೆ ಅಂತ ಇಂಥವ್ರಿಗೆ? ನೋಡಿ, ಈ ಥರ ಮೆಳ್ಳಗಣ್ಣಾದಾಗ, ಪ್ಯಾರಾಲಿಟಿಕ್ ಸ್ಕ್ವಿಂಟ್ ಆಗಿ ಮೆಳ್ಳಗಣ್ಣಾದಾಗ ಯೂಶ್ವಲಿ ನಾವು ಹೇಳೋದು ಒಂದು ಕಣ್ಣನ್ನು ಮುಚ್ಕೊಂಡು ಓಡಾಡಿ ಅಂತ ಹೇಳ್ತೀವಿ. ಯಾಕಂದರೆ 2 ಕಣ್ಣು ತೆಗೆದಾಗ 2 ಕಾಣುತ್ತೆ, ಅವ್ರಿಗೆ ಓಡಾಡೋದಕ್ಕೆ ಕಷ್ಟ ಆಗುತ್ತೆ, ಮೆಟ್ಲೋದಕ್ಕೆ ಕಷ್ಟ ಆಗುತ್ತೆ. ಒಂದು ಕಣ್ಣನ್ನು ಪ್ಯಾಚ್ ಮಾಡಿ ಅದ್ರ ಮೇಲೆ ನೀವು ಮಾಡಿ ಮತ್ತು ಡ್ರೈವಿಂಗ್ ಮಾಡಲೇಕೂಡ್ದು ಆ ಟೈಮಲ್ಲಿ. ಡ್ರೈವಿಂಗ್ ಮಾಡಬೇಡಿ ಅಂತ ಹೇಳ್ತೀವಿ. ಜೊತೆಗೆ ಕಂಟ್ರೋಲ್ ಮಾಡಿಕೊಂಡು ಅದು ಸರಿ ಹೋದರೆ 6 ವೀಕ್ಸಲ್ಲಿ ಏನು ಮಾಡೋದು ಬೇಕಾಗಲ್ಲ. ಅದಾದಮೇಲೂ ಕೂಡ ಉಳ್ಕೊಂಡ್ರೆ ಅದಕ್ಕೆ ಟ್ರೀಟ್ಮೆಂಟು ಕೆಲವು ಇಂಜೆಕ್ಷನ್ಸ್ ಬರುತ್ತೆ, ಬಾಟುಲಿನಮ್ ಟಾಕ್ಸಿನ್ಸ್ ಅಂತ ಕೊಡ್ತಾರೆ. ಓಕೆ. ಅಥವಾ ಸರ್ಜರಿ ಮಾಡ್ತಾರೆ, ಆಪ್ರೇಷನ್ ಮಾಡಬೇಕಾಗತ್ತೆ. ಈ ಆಪ್ರೇಷನಲ್ಲಿ ಅದು ಸಕ್ಸಸ್ ಆಗೋದು ಅಂದರೆ ಎಷ್ಟರ ಮಟ್ಟಿಗೆ, ಎಷ್ಟು ಕ್ವಾಂಟಿಟಿ ಆಫ್ ಸ್ಕ್ವಿಂಟ್ ಇದೆ ಅಂತ, ಎಷ್ಟು ಡಿವಿಯೇಟ್ ಆಗಿದೆ, ಅದನ್ನು ಎಷ್ಟು ಕರೆಕ್ಟ್. ಬೇಸಿಕಲಿ ನಾವು ಸ್ಕ್ವಿಂಟಲ್ಲಿ ಏನು ಮಾಡ್ತೀವಿ, ಮಸಲ್ಗಳ ಕಣ್ಣಿನ ಮಾಂಸಖಂಡಗಳು ಮಸಲ್ ಅಂತ ಹೇಳ್ತೀವ, ಅದನ್ನು ನಾವು ರೀಪೊಸಿಷನ್ ಮಾಡ್ತೀವಿ. ಓಕೆ. ಸೊ ಇದರಲ್ಲಿ ಪ್ಯಾರಾಲಿಟಿಕ್ ಸ್ಕ್ವಿಂಟ್ಸಲ್ಲಿ ಸ್ವಲ್ಪ ಸಕ್ಸಸ್ ರೇಟ್ ಕಡಿಮೆ. ಅಷ್ಟು ರೆಗ್ಯುಲರ್ ಸ್ಕ್ವಿಂಟ್ಸು ಮಕ್ಕಳೆಲ್ಲ ಆಗುತ್ತೆ, ಅಥವಾ ಬೇರೆ ನಾನ್ ಪ್ಯಾರಾಲಿಟಿಕ್ ಸ್ಕ್ವಿಂಟ್ ಅಂತ ಹೇಳ್ತೀವಲ್ಲ, ಅದರಲ್ಲಿ ಸಕ್ಸಸ್ ರೇಟು ತುಂಬ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ 90% ಕರೆಕ್ಟ್ ಮಾಡ್ಬೋದು. ಇದರಲ್ಲಿ ಸ್ವಲ್ಪ ಕಷ್ಟ, ಮೇ ಬಿ 50%, 60% ಆ ಥರ ಕನೆಕ್ಟ್ ಮಾಡ್ಬೋದು. ಸ್ವಲ್ಪ ಅವರಿಗೆ ಡೇ ಟು ಡೇ ಆ್ಯಕ್ಟಿವಿಟೀಸ್ ಮಾಡ್ಕೊಳ್ಳೋಕ್ಕೆ ನಾವು ಹೆಲ್ಪ್ ಮಾಡ್ಬೋದು. ಓಕೆ. ಇದಿಷ್ಟು ಆಯಿತು ಅಂತಂದರೆ ಈಗ ಡಯಾಬಿಟಿಕ್ ರೆಟಿನೋಪತಿ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡೋದಾಯಿತು ಅಂದರೆ, ಡಯಾಬಿಟಿಕ್ ಆಲ್ರೆಡಿ ಒಂದು ರಿಸ್ಕ್ ಇರುವಂಥ ಒಂದು, ಜೊತೆಗೆ ರೆಟಿನೋಪತಿ ಟ್ರೀಟ್ಮೆಂಟ್ಗಳನ್ನು ಕೊಡೋದು ಕೂಡ ಎಷ್ಟು ಮಟ್ಟಿಗೆ ರಿಸಲ್ಟ್ ಓರಿಯೆಂಟೆಡ್ ಅಂತ ಹೇಳ್ಬೋದು. ಅಥವಾ ಪೇಷಂಟ್ಗಳು ತುಂಬಾ ಗಾಬರಿಯಾಗಿರ್ತಾರೆ, ಟೆನ್ಷನ್ ಇರುತ್ತೆ, ಡಯಾಬಿಟಿಕ್ ಬೇರೆ, ರೆಟಿನೋಪತಿ ಸರ್ಜರಿ ಬೇರೆ, ಟ್ರೀಟ್ಮೆಂಟ್ ಬೇರೆ ಅಂತ ಹೇಳ್ತಾರೆ. ಅಂಥ ಪೇಷಂಟ್ಸ್ಗಳಿಗೆ ತಮ್ಮ ಸಲಹೆ ಏನು ಅಂತ? ಹೌದು, ಒಂದು ಸಾರಿ ರೆಟಿನೋಪತಿ ಆದರೆ ಎಷ್ಟು ಬೇಗ ತೋರಿಸ್ಕೊಳ್ತಾರೆ ಅಷ್ಟು ಒಳ್ಳೆಯದು. ಈಗ ಬರೀ ಸಿಂಪಲ್ಲಾಗಿ ಲೇಸರ್ ಅಂತ ಮಾಡ್ತಾರೆ. ಓಕೆ. ಲೇಸರ್ ಮಾಡ್ತಾರೆ. ಕೆಲವು ಸರಿ ಕಣ್ಣು ನರದಲ್ಲಿ ಊತ ಇದ್ದರೆ ಇಂಜೆಕ್ಷನ್ಸ್ಗಳನ್ನು ಕೊಡ್ತಾರೆ, ಮಲ್ಟಿಪಲ್ ಇಂಜೆಕ್ಷನ್ಸ್ ಕೊಡಬೇಕಾಗತ್ತೆ. ಸೊ ಇದರಲ್ಲೇ ಫಸ್ಟು ಲೇಸರಲ್ಲೇ ಸರಿ ಹೋದರೆ ಅದು ಬೇಗ ತೋರಿಸ್ಕೊಂಡಿದ್ದಾರೆ ಅಂತ, ಅಂದರೆ ದೃಷ್ಟಿಗೆ ತೊಂದರೆ ಹಾಕಿನ ಮುಂಚೆನೇ ಲೇಸರ್ ಮಾಡಿ ಎಲ್ಲ ಸರಿ ಮಾಡಿದ್ರು ಅಂತ. ಊತ ಬಂದರೆ ಆಗಲೇ ದೃಷ್ಟಿ ಕಡಿಮೆ ಆಗುತ್ತೆ, ಆವಾಗ ಇಂಜೆಕ್ಷನ್ಸ್ಗಳು ಕೊಡಬೇಕಾಗುತ್ತೆ. ಓಕೆ. ಅದ್ರ ನೆಕ್ಸ್ಟು ಸರ್ಜರಿಗೆ ಯಾವಾಗ ಬರುತ್ತೆ ಅಂದರೆ ಬ್ಲೀಡಿಂಗ್ ಆದಾಗ, ವಿಟ್ರಿಯಸ್ ಹೆಮರೇಜ್ ಅಂತ ಹೇಳ್ತೀವಿ, ರಕ್ತಸ್ರಾವ ಆಗಿರುತ್ತೆ ಒಳಗೆ, ಆವಾಗ ಸರ್ಜರಿ ಮಾಡಬೇಕಾಗತ್ತೆ. ಅಥವಾ ರೆಟಿನಲ್ ಡಿಟ್ಯಾಚ್ಮೆಂಟ್ ಆಗುತ್ತೆ ಡಯಾಬಿಟಿಸಿಂದ, ಅದಾದಾಗ ಮತ್ತೆ ಶಸ್ತ್ರಚಿಕಿತ್ಸೆ ಮಾಡಬೇಕಾಗುತ್ತೆ. ಶಸ್ತ್ರಚಿಕಿತ್ಸೆ ಅಥವಾ ಸರ್ಜರಿ ಬಂದಾಗ ಸ್ವಲ್ಪ ಕಾಂಪ್ಲಿಕೇಟೆಡ್ ಇದು. ಹಾಗಾಗಿ ನಿಮಗೆ ತೊಂದರೆ ಇರಲಿ ಬಿಡಲಿ, ಶುಗರ್ ಇದೆ ಅಂದರೆ ವರ್ಷಕ್ಕೊಂದ್ಸರಿ ಬಂದು ಕಣ್ಣನ್ನು ತೋರಿಸ್ಕೊಳ್ಳಿ. ಎಸ್.